ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ದೇಸಿ ಕನ್ನಡ ವ್ಲಾಗ್ಸ್ಗೆ. ಇವತ್ತು ನಾನೊಂದು ಇಂಪಾರ್ಟೆಂಟ್ ಕೆಲವೊಂದು ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದು ಟಾಪಿಕ್ಸ್ ಅಂತಂದರೆ, ಸುಮಾರು ಜನ ನನಗೆ ಸುಮಾರು ಸಲ ಸ್ಟೂಡೆಂಟ್ಸ್ ಆಗಿರಬಹುದು, UK ಹೊಸ್ದಾಗಿ ಬಂದಿರೋರು ಆಗಿರಬಹುದು, ಅವರು ನನಗೆ ಕೆಲವೊಂದು ಕ್ವಶನ್ಸ್ನ ಸುಮಾರು ಸಲ ಕೇಳಿದ್ದಾರೆ. ಏನಂದರೆ, ಜಾಬ್ನ ಹೇಗೆ ಸರ್ಚ್ ಮಾಡಬೇಕು, ಯಾವ ಥರ ಪ್ರೊಫೈಲ್ನ ಬರೀಬೇಕು, ಸ್ಯಾಲ್ರಿ ರೇಂಜ್ ಏನು ಕೊಡ್ತಾರೆ. ಸೊ ಈ 3 ಟಾಪಿಕ್ಸ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಈ ಥರ ಕ್ವಶನ್ಸ್ಗಳು ಬಂದಿದೆ. ಹಾಗಾಗಿ ನಾನು ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾಯಿದ್ದೀನಿ, ಬನ್ನಿ ನನ್ನ ಜೊತೆ. ಮೊದಲನೇ ಟಾಪಿಕ್ಕು ಪ್ರೊಫೈಲ್ ರೈಟಿಂಗ್. ಪ್ರೊಫೈಲ್ ಅಂದರೆ ನಿಮ್ಮ ರೆಸ್ಯೂಮ್. ಫಾರ್ ಎಕ್ಸಾಂಪಲ್, ನೀವು ಯೂನಿವರ್ಸಿಟಿಯಿಂದ ನಿಮ್ಮದು ಸ್ಟಡೀಸ್ ಮುಗಿದಿದೆ, ಸೊ ನೀವೀಗ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ರೆಸ್ಯೂಮಲ್ಲಿ ಬರೆಯುವಂಥ ಕಂಟೆಂಟು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮೊದಲನೇ ಪಾಯಿಂಟ್ ಏನಂದರೆ, ನೀವು 1 ಪೇಜರ್ ಅಥವಾ ಮ್ಯಾಕ್ಸ್ 2 ಪೇಜರ್ ರೆಸ್ಯೂಮ್ನ ಬರೀಬೇಕು. ಯಾಕೆಂದರೆ ನೀವು 4ರಿಂದ 5 ಪೇಜ್ ಬರೆದ್ರೆ ಕಂಟೆಂಟು ಕ್ಲಾರಿಟಿಯಾಗಿ ಅದು ರಿಕ್ರೂಟ್ಮೆಂಟ್ ಏಜೆನ್ಸಿಗಾಗಿರ್ಬೋದು ಅಥವಾ ಹೈರಿಂಗ್ ಮ್ಯಾನೇಜರ್ ಆಗಿರ್ಬೋದು ಕರೆಕ್ಟಾಗಿ ಅದು ರೀಚ್ ಆಗಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮಗೆ ಯೂನಿವರ್ಸಿಟಿ ಅಂತ ನೀವು ಮುಗಿಸಿ ಜಾಬ್ ಹುಡುಕ್ತಿದ್ದೀನಿ ಅಂದಾಗ ನಿಮ್ಮ ಹತ್ರ ಅಷ್ಟೊಂದು ಕಂಟೆಂಟು ಕೂಡ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಸಜೆಷನ್ನು, ದಯವಿಟ್ಟು 1 ಪೇಜು ಅಥವಾ 2 ಪೇಜಿಗೆ ರಿಸ್ಟ್ರಿಕ್ಟ್ ಮಾಡಿ ಕಂಟೆಂಟ್ನ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ನಿಮ್ಮ ಬ್ಯಾಕ್ಗ್ರೌಂಡ್ ಇರಬಹುದು, ನಿಮ್ಮ ಎಜುಕೇಷನ್ ರಿಲೇಟೆಡ್ ಇರಬಹುದು, ನಿಮ್ಮ ಹತ್ರ ಇರೋ ಒಂದು ಟ್ಯಾಲೆಂಟ್ ಬಗ್ಗೆ ಮಾತಾಡ್ಬೋದು, ಮತ್ತು ನಿಮ್ಮ ಆಸ್ಪಿರೇಷನ್, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಥರ ಜಾಬ್ನ ಹುಡುಕ್ತಾ ಇದ್ದೀರಾ, ಸೊ ಏನು ಮೋಟಿವೇಶನ್ ಇದೆ ನಿಮ್ಮದ್ರಲ್ಲಿ. ಸೊ ಅದನ್ನು ನೀವು 1 ಪೇಜರ್ ಅಥವಾ 2 ಪೇಜಲ್ಲಿ ಬರೀಬೇಕಾಗುತ್ತೆ. ಯಾಕಂದರೆ ನೀವು ಮೊದಲು ಜಾಬ್ ಮಾಡಿಲ್ಲ, ಯೂನಿವರ್ಸಿಟಿ ಮುಗಿಸಿದ್ದೀರಾ, ಜಾಬ್ ಹುಡುಕ್ತಾ ಇದ್ದೀರಾ, ಅದರಿಂದ ನಿಮ್ಮದು ಕಂಟೆಂಟು ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ನೀವೇನು ಯೂನಿವರ್ಸಿಟಿಲಿ ಕೋರ್ಸ್ ಮಾಡಿದ್ದೀರಾ ಅದೊಂದು ಕೆಲವೊಂದು ಕೀ ವರ್ಡ್ಸ್ಗಳನ್ನ ನೀವು ಯಾವತ್ತೂ ಹೈಲೈಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದರೆ, ಆ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ನೆಟ್ವರ್ಕಿಂಗ್ ಬಗ್ಗೆ ಕಲ್ತಿರ್ಬೋದು, ಅಥವಾ ಆರ್ಕಿಟೆಕ್ಚರ್ ಬಗ್ಗೆ ಕಲ್ತಿರಬಹುದು, ಅಥವಾ ನೀವು ಮೆಷಿನ್ ಲರ್ನಿಂಗ್ ಬಗ್ಗೆ ಕಲ್ತಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲ್ತಿರ್ಬೋದು. ಸೊ ಇದ್ರ ಬಗ್ಗೆ ಕೆಲವೊಂದು ಕೀವರ್ಡ್ಸ್ನ ನೀವು ನಿಮ್ಮ ಪ್ರೊಫೈಲಲ್ಲಿ ಕವರ್ ಮಾಡಬೇಕು. ಏನಕ್ಕೆ ಈ ಕೀವರ್ಡ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ನಾನು ನಿಮ್ಮ ಮುಂದಿನ ಟಾಪಿಕಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಹೀಗೆ ನೀವು ಕೀವರ್ಡ್ಸು, ಕಂಟೆಂಟು ಎಷ್ಟಕ್ಕೆ ಬೇಕು ಅಷ್ಟು ಕರೆಕ್ಟಾಗಿ ಬರೆದು ಪ್ರೊಫೈಲ್ನ ರೆಡಿ ಮಾಡಿದ್ರೆ ಅದು ನಿಮಗೆ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ರೆಸ್ಯೂಮ್ಸ್ನ ಯಾರು ತಗೋತಾರೆ, ರಿಕ್ರೂಟ್ಮೆಂಟ್ ಏಜೆನ್ಸಿ ಇರಬಹುದು ಅಥವಾ ಹೈರಿಂಗ್ ಮ್ಯಾನೇಜರ್ ಇರ್ಬೋದು, ಅವರು ನೀವು ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಸೊ ಯು ಆರ್ ಟಾಕಿಂಗ್ ಅಬೌಟ್ ವಾಟ್ ಆ್ಯಕ್ಚುಲಿ ಯು ಹ್ಯಾವ್ ಡನ್. ಅಂದರೆ ನೀವೇನು ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಿಮಗೆ ಏನು ಗೊತ್ತು, ದ ನಾಲೆಜ್ ವಾಟ್ ಯು ನೋ, ಯು ಟಾಕಿಂಗ್ ಅಬೌಟ್ ದಟ್ ನಾಲೆಜ್. ದಟ್ ಮೀನ್ಸ್ ನಿಮಗೇನು ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ಫಸ್ಟ್ ಪಾಯಿಂಟ್, ಪ್ರೊಫೈಲ್ ರೈಟಿಂಗಲ್ಲಿ ನೀವು ಏನು ಕಂಟೆಂಟ್ ಬರೀಬೇಕು ಅದಕ್ಕೆ ನೀವೊಂದು ಚೆಕ್ ಲಿಸ್ಟ್ ಮಾಡಬೇಕಾಗ್ತದೆ. ನಾನು ಈ ಸಬ್ಜೆಕ್ಟಲ್ಲಿ ಈ ಕಂಟೆಂಟು, ಈ ಕೀವರ್ಡ್ಸ್ನ ಬರೆದ್ರೆ ನಾನೇನು ಹೇಳ್ತಾ ಇದ್ದೀನಿ ಅದು ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಆ ಒಂದು ಹೋಮ್ ವರ್ಕು ನೀವು ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೋಮ್ ವರ್ಕ್, ಇವನ್ ಫಾರ್ ಹೊಸದಾಗಿ ಕೆಲಸ ಹುಡುಕ್ತಾ ಇರೋರಿಗೆ, ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕೆಲಸ ಹುಡುಕ್ತಾ ಇರೋರಿಗೆ ಈ ಒಂದು ಕಂಟೆಂಟ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನಕ್ಕೆ ಅಂತಂದರೆ, ನೆಕ್ಸ್ಟ್ ಟಾಪಿಕಲ್ಲಿ ಕೆಲವೊಂದು ಇದ್ರ ಬಗ್ಗೆ ಹೇಳ್ತೀನಿ, ಹೇಗದು ನಿಮಗೆ ಕಂಟೆಂಟ್ ರೈಟು, ನೀವು ಬರೆದಿರೋ ಕಂಟೆಂಟು ಹೇಗದು ಹೆಲ್ಪ್ ಆಗುತ್ತೆ ಅಂತ. ಸೊ ಪ್ರೊಫೈಲ್ ರೈಟಿಂಗಲ್ಲಿ ನಿಮಗೆ ಬೇಕಾದಷ್ಟು ಸ್ಯಾಂಪಲ್ಸ್ಗಳು ಸಿಗ್ತವೆ. ದರ್ ಆರ್ ಪ್ಲೆಂಟಿ ಆಫ್ ವೆಬ್ಸೈಟ್ಸ್ ಅವೈಲಬಲ್. ಗೋ ಥ್ರೂ ದೋಸ್ ವೆಬ್ಸೈಟ್ಸ್, ಪಿಕಪ್ ದಿ ಸಿಂಪಲ್ ಕಂಟೆಂಟ್. ಸಿಂಪಲ್ ಟೆಂಪ್ಲೇಟ್ ಸಿಗುತ್ತೆ ನಿಮಗೆ, ಅದನ್ನು ಪಿಕಪ್ ಮಾಡ್ಕೊಳ್ಳಿ, ಆ ಟೆಂಪ್ಲೇಟ್ ಪ್ರಕಾರ ಬರಿತಾ ಹೋಗಿ. ಮತ್ತಿನ್ನೊಂದು, ತುಂಬ ಟೇಬಲ್ಸ್ಗಳನ್ನ ಯೂಸ್ ಮಾಡಬೇಡಿ, ತುಂಬ ಡಯಾಗ್ರಾಮ್ಸ್ಗಳನ್ನ ಹಾಕಿ ನೀವು ಹೇಳೋಂಥ ಅವಶ್ಯಕತೆ ಇಲ್ಲ. ಕೀಪ್ ಇಟ್ ವೆರಿ ಸಿಂಪಲ್ ಇಂಗ್ಲೀಷ್, ಸಿಂಪಲ್ ಕಂಟೆಂಟ್ ಆ್ಯಂಡ್ ಸಿಂಪಲ್ ಬ್ಯಾಕ್ಗ್ರೌಂಡ್. ಇದಿಷ್ಟೇ ಬೇಕಾಗಿರೋದು. ಇದನ್ನು ನೀವು ಮಾಡಿದ್ರೆ ನಿಮ್ಮ ಪ್ರೊಫೈಲು ರೀಚ್ ಆಗೋದಕ್ಕೆ ಸುಲಭವಾಗುತ್ತೆ. ಸೊ ಇದು ನಿಮ್ಮ ಪ್ರೊಫೈಲ್ ಕಂಟೆಂಟ್ ಬರೆಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಹತ್ರ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಾನೀಗ UK ಬರ್ತಾ ಇದ್ದೀನಿ. ಸೊ ಯಾವ ಥರ ಕಂಟೆಂಟ್ ಬರೆದ್ರೆ ಹೆಲ್ಪ್ ಆಗುತ್ತೆ, ಯಾವ ಥರ ಕಂಟೆಂಟ್ ಬರೆದು ನಾನು ಎಲ್ಲಿ ಹಾಕಬೇಕು, ಸೊ ಇದ್ರ ಬಗ್ಗೆನೂ ಮಾತಾಡೋಣ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಕೊಂಡ್ರೆ, ಸೊ ದ್ಯಾಟ್ ಈಸ್ ವೆರಿ ಬೆನಿಫಿಷಿಯಲ್, ವೆರಿ ಪಾಸಿಟಿವ್ ಪಾರ್ಟ್. ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ, ಯಾಕಂದರೆ ನಿಮಗೆ ಕಂಟೆಂಟ್ ಬರೆಯೋದಕ್ಕೆ
ಆ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಿ ಅಂತ ಗೊತ್ತಾಗ, ನಿಮಗೆ ಏನು ಜಾಬ್ಗೆ ಅಪ್ಲೈ ಮಾಡ್ತೀರಿ ಅಂತ ಗೊತ್ತಾಗ ಆ ಕಂಟೆಂಟ್ ಬರೆಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಎಸ್ಪೆಷಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂದರೆ ನೀವು ತುಂಬ ಕೇರ್ಫುಲ್ ಆಗಿ ನಿಮ್ಮನ್ನ ಕಂಟೆಂಟ್ನ ಬರೀಬೇಕು. ಯಾಕಂದರೆ ಕೆಲವರು ಹೈರಿಂಗ್ ಮ್ಯಾನೇಜರ್, ಇನ್ಕ್ಲೂಡಿಂಗ್ ನಾನು ಕೂಡ ಹೈರಿಂಗ್ ಮ್ಯಾನೇಜರ್ ಮಾಡ್ತೀನಿ, ನಾನು ಹೈರಿಂಗ್ ಮಾಡ್ತೀನಿ ನನ್ನ ಕಂಪನಿಯಲ್ಲಿ. ಸೊ ಬೇಸಿಕಲಿ ನನಗೆ ಪ್ರೊಫೈಲ್ ಬಂದಾಗ ನಾನು ನೋಡೋದು ಹೆಚ್ಚು ಕಮ್ಮಿ 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅಷ್ಟೇ ನೋಡ್ತೀನಿ. ಅಥವಾ ನಾನು 3 ವರ್ಷ ಎಕ್ಸ್ಪೀರಿಯನ್ಸಲ್ಲಿ 3 ವರ್ಷದಲ್ಲಿ ಈ ಕ್ಯಾಂಡಿಡೇಟ್ ಏನು ಮಾಡಿದ್ದಾರೆ, ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಇವರ ಸ್ಪೆಷಾಲಿಟಿ ಏನು, ಅದ್ರ ಬಗ್ಗೆ ನಾನು ನೋಡ್ತೀನಿ. 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಜಸ್ಟ್ ಸಪ್ಲಿಮೆಂಟರಿ, ನಿಮಗೆ ಸಪೋರ್ಟ್ ಮಾಡ್ಬೋದು. ಬಟ್ ಲಾಸ್ಟ್ 1 to 3 years ಆ 3 to 5 years ಆ ಕಂಟೆಂಟು ಸ್ವಲ್ಪ ಡೀಟೇಲ್ ಆಗಿರಲಿ, ಬಟ್ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿರಲಿ. ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಅಂದರೆ ಅಫ್ಕೋರ್ಸ್ ಅದಕ್ಕೊಂದು ಜಾಬ್ ಸ್ಪೆಸಿಫಿಕೇಶನ್ ಇರುತ್ತೆ. ಆ ಜಾಬ್ ಸ್ಪೆಸಿಫಿಕೇಷನಲ್ಲಿ ನಿಮಗೆ ಕೆಲವೊಂದು ವರ್ಡ್ಸ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಯಾಕಂದರೆ ನಾನು ನನ್ನ ಟೀಮಲ್ಲಿ ಕೆಲಸ ಇದೆ ಅಂತ ಅಂದಾಗ ನನಗೆ ಏನು ಬೇಕೋ ಅದನ್ನು ಜಾಬ್ ಸ್ಪೆಸಿಫಿಕೇಷನಲ್ಲಿ ಹಾಕಿರ್ತೀನಿ. ಕೆಲವು ಟೈಮ್ ನಿಮಗೆ ಜನರಿಕ್ ಆಗಿರುತ್ತೆ, ಕೆಲವು ಟೈಮ್ ನಿಮಗೆ ಸ್ಪೆಸಿಫಿಕ್ ಆಗಿ ಹಾಕಿರ್ತಾರೆ. ಸೊ ಫಸ್ಟು ನೀವು ಏನು ಮಾಡಬೇಕು ಅಂದರೆ, ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ತಕ್ಷಣ ಆ ಜಾಬ್ನ ಸ್ಪೆಸಿಫಿಕೇಷನ್ನ ನೀವು ಓದಬೇಕು. ಓದಿ ಕೆಲವೊಂದು ಕೀವರ್ಡ್ಸ್ಗಳನ್ನ ನೀವು ಹೈಲೈಟ್ ಮಾಡಿಕೊಂಡು, ಅಂಡರ್ಲೈನ್ ಮಾಡಿಕೊಂಡು, ಅದನ್ನು ತಿಳ್ಕೊಂಡು ನೀವು ಏನು ಕಂಟೆಂಟ್ ಬರೀಬೇಕು ನಿಮ್ಮ ಪ್ರೊಫೈಲಲ್ಲಿ ಅದನ್ನು ಬರಿಬಹುದು. ಕೆಲವ್ರು ಏನು ಮಾಡಿರ್ತಾರೆ ಅಂದರೆ, ನಿಮಗೆ ಡಿಫ್ರೆಂಟ್ ಒಂದು ರೆಸ್ಯೂಮ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಕೆಲವರು ಈಗ ಡೆವಲಪರ್ ಆಗಿರೋರು ಆ ಡೆವಲಪರ್ ರೇಂಜಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾರೆ. ಸೀನಿಯರ್ ಡೆವಲಪರ್ ಡೆವಲಪರಲ್ಲಿ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಟೆಕ್ನಿಕಲ್ ಲೀಡ್ ಆಗಿರ್ಬೋದು, ಟೆಕ್ನಿಕಲ್ ಲೀಡಲ್ಲಿ ಮಾಡಿರ್ತಾರೆ. ಟೆಕ್ನಿಕಲ್ ಮ್ಯಾನೇಜರ್ ಆಗಿರೋ ಟೆಕ್ನಿಕಲ್ ಮ್ಯಾನೇಜರಲ್ಲಿ ಮಾಡಿರ್ತಾರೆ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರೋ ಪ್ರಾಜೆಕ್ಟ್ ಮ್ಯಾನೇಜರಲ್ಲಿ ಮಾಡಿರ್ತಾರೆ. ಸೊ ಈ ಥರ ಮಲ್ಟಿಪಲ್ ಪ್ರೊಫೈಲ್ ಮಾಡೋದ್ರಿಂದ ಬೆನಿಫಿಟು ಇದೆ ಮತ್ತು ಡಿಸ್ಬೆನಿಫಿಟು ಇದೆ. ಅಂದರೆ ನಿಮಗೆ ಅದರಿಂದ ಉಪಯೋಗ ಆಗ್ಬೋದು, ಉಪಯೋಗ ಆಗದೇ ಇರ್ಬೋದು. ಯಾಕಂತ ನಾನು ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಪ್ರೊಫೈಲ್ ರೈಟಿಂಗ್, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂದಾಗ ಆ ಜಾಬ್ ಸ್ಪೆಸಿಫಿಕೇಷನ್ ಓದೋದು ಬಹಳ ಮುಖ್ಯ. ಯಾಕಂದರೆ ಆ ಜಾಬಲ್ಲಿ ಅವ್ರಿಗೆ ಏನು ಬೇಕು ಅಂತ ತಿಳಿಸಿರ್ತಾರೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವೇನಾರು ನಿಮ್ಮ ಪ್ರೊಫೈಲಲ್ಲಿ ಏನಾರು ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದರ ಪ್ರಕಾರ ಅಂದ್ರೆ ಕೂಡ ಮಾಡಬಹುದು, ಬೇಸ್ಡ್ ಆನ್ ನಿಮಗೆ ಅದರ ಬಗ್ಗೆ ಗೊತ್ತು, ಅದ್ರ ಬಗ್ಗೆ ನೀವು ಮಾತಾಡ್ಬೋದು ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ಬರೀಬೇಕಾಗತ್ತೆ. ಥರ್ಡ್ ಪಾಯಿಂಟ್, ನಿಮಗೆ ಇಂಟರ್ವ್ಯೂ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜಾಬ್ ಸ್ಪೆಸಿಫಿಕೇಷನ್ ಓದೋದ್ರಿಂದ, ಕೆಲವೊಂದು ಕೀವರ್ಡ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಹೋಗಿ ನೀವು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಆ ಜಾಬ್ ಸ್ಪೆಸಿಫಿಕೇಷನ್ ನಿಮಗೆ ಒಂದು 5 ಕೀವರ್ಡ್ಸ್, ಟೀಮ್ ಲೀಡಿಂಗ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇನ್ ಜಾವಾ ಕೋಡಿಂಗ್, ಪೀಪಲ್ ಮ್ಯಾನೇಜ್ಮೆಂಟ್, ಈ ಥರ ಕೆಲವೊಂದು ಕೀವರ್ಡ್ಸ್ಗಳನ್ನು ಅವ್ರು ಹೇಳಿರ್ತಾರೆ. ಅದ್ರ ಬಗ್ಗೆ ನೀವು ಪ್ರಿಪೇರ್ ಆಗಿರಬೇಕು ಆನ್ಸರ್ಗೆ, ಕ್ವಶನ್ಸ್ಗಳು ಬಂದಾಗ. ಸೊ ನಿಮಗೆ ಜಾಬನ್ನು ಸ್ಪೆಸಿಫಿಕೇಷನ್ ಓದೋದ್ರಿಂದ ನಿಮಗೆ ಬಹಳ ಹೆಲ್ಪ್ ಇದೆ. ಒಂದು, ನೀವು ಪ್ರಿಪೇರ್ ಆಗ್ಬೋದು. ನಿಮ್ಮ ರೆಸ್ಯೂಮ್ಸ್ ಏನಾರ ನೀವು ಅಡ್ಜಸ್ಟ್ ಮಾಡಬೇಕು ಆ ಜಾಬ್ ಪ್ರೊಫೈಲ್ ಪ್ರಕಾರ, ಬಿಕಾಸ್ ಯು ಹ್ಯಾವ್ ಡನ್, ಬಟ್ ನೀವು ಮರ್ತೋಗ್ಬಿಟ್ಟಿದ್ದೀರಾ ಅದನ್ನು ಹಾಕೋದಕ್ಕೆ ಅಂದಾಗ ನೀವು ಜಾಬ್ ಸ್ಪೆಸಿಫಿಕೇಷನ್ ಓದಿದಾಗ ನಿಮ್ಗೆ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಜಾಬ್ ಸ್ಪೆಸಿಫಿಕೇಷನ್ನು ಓದೋದು ಬಹಳ ಇಂಪಾರ್ಟೆಂಟು, ಕೀವರ್ಡ್ಸ್ಗಳನ್ನ ನೋಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು, ಅದ್ರ ತಕ್ಕಂಗೆ ನೀವು ಪ್ರಿಪೇರ್ ಆಗೋದು ಬಹಳ ಇಂಪಾರ್ಟೆಂಟು. ಸೊ ಅದು ಒಂದು ಪ್ರೊಫೈಲ್ ರೈಟಿಂಗ್ ಬಗ್ಗೆ. ಸೊ ಇನ್ ಸಮ್ಮರಿ, ನಿಮಗೆ ಪ್ರೊಫೈಲ್ ರೈಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಏನೇನು ಬೇಕು? ಒಂದು, ಸಿಂಪಲ್ ಟೆಂಪ್ಲೇಟ್ ಬೇಕು, ಕಂಟೆಂಟ್ ಬೇಕು, ಏನು ಬ್ಯಾಕ್ಗ್ರೌಂಡ್ ಬರೀಬೇಕು ಅಂತ ಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ಟೇಬಲ್ಸ್ಗಳು ಯೂಸ್ ಮಾಡಬೇಡಿ. ಕೀಪ್ ಇಟ್ ವೆರಿ ಸಿಂಪಲ್ with a simple language, so that it can reach to the recruiter, it can reach to the hiring manager, they understand what you have written. ಅಂದರೆ ನೀವೇನು ಬರೆದಿದ್ದೀರಾ ಅದನ್ನು ಅವ್ರಿಗೆ ಅರ್ಥ ಆಗಂಗೆ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಪ್ರೊಫೈಲ್ ರೈಟಿಂಗ್ ಟಾಪಿಕ್ ಬಗ್ಗೆ. ಈ ಪ್ರೊಫೈಲ್ ರೈಟಿಂಗ್ ನನ್ನ ಬಗ್ಗೆ ಏನು ಮಾತಾಡ್ತಿದ್ದೀನಿ ಇದು UK ಮಾತ್ರ ಅನ್ವಯ ಆಗುತ್ತೆ ಅಂತ ತಿಳ್ಕೊಬೇಡಿ. ಇದು ಕೂಡ ನಿಮಗೆ ಇಂಡಿಯಾದಲ್ಲಿರಲಿ, US ಅಲ್ಲಿರಲಿ, UK ನೀವೆಲ್ಲಿ ಜಾಬ್ ಹುಡ್ಕೋಕೆ ಹೋಗ್ತಾ ಇದ್ದೀರೋ ಅಲ್ಲೆಲ್ಲ ಈ ಪ್ರೊಫೈಲ್ ರೈಟಿಂಗ್ನ ಟಿಪ್ಸ್ ಮತ್ತು ಟೆಕ್ನಿಕ್ಸ್ ಏನು ಹೇಳ್ತಾ ಇದ್ದೀನಿ ಇದು ಎಲ್ಲ ಕಡೆ ಅನ್ವಯ ಆಗುತ್ತೆ. ಯಾಕಂದರೆ ಹೈರಿಂಗ್ ಮ್ಯಾನೇಜರ್ ಎಲ್ಲಿದ್ದರೂ ಕೂಡ ಅವ್ರು ನೋಡೋ ಅಂಥ ಒಂದು ವ್ಯೂ ಏನಿರುತ್ತೆ ಕ್ಯಾಂಡಿಡೇಟ್ ರೆಸ್ಯೂಮ್ ಬಂದಾಗ ಮೋರ್ ಆರ್ ಲೆಸ್ ಸೇಮ್ ಇರುತ್ತೆ. ಹಾಗಾಗಿ ನಾನು ಏನು ಟಿಪ್ಸ್ ನಿಮಗೆ ಟೆಕ್ನಿಕ್ಸ್ ಕೊಡ್ತಾ ಇದ್ದೀನಿ ಅದನ್ನು ನೀವು ಎಲ್ಲಿದ್ದರೂ ಫಾಲೋ ಮಾಡಿ.
ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಕಡೆನೂ ಅನ್ವಯ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ನೆಕ್ಸ್ಟ್ ಟಾಪಿಕ್ ಬಂದು ಹೌ ಟು ಸರ್ಚ್ ಎ ಜಾಬ್. ಹೇಗೆ ನಾವು ಜಾಬನ್ನು UK ಅಲ್ಲಿ ಹುಡುಕಬೇಕು. ಕೆಲವು ವೇಸ್ಗಳಿದೆ ಹುಡುಕೋದಕ್ಕೆ. ಸೊ ಫಸ್ಟ್ ಪಾಯಿಂಟು, ನಾನು ನಿಮಗೆ ಪ್ರೊಫೈಲ್ ಬರೀಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದೆ, ಅದ್ರ ಬಗ್ಗೆ ಮಾತಾಡಿ ನೆಕ್ಸ್ಟ್ ಜಾಬ್ ಸರ್ಚ್ ಬಗ್ಗೆ ಮಾತಾಡ್ತೀನಿ. ಕೆಲವೊಂದು ಪಾಯಿಂಟ್ಸ್ ನೀವು ನನ್ನ ಪ್ರೀವಿಯಸ್ ಟಾಪಿಕ್ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಂಡಿದ್ರೆ, ಕೆಲವೊಂದು ಟಾಪಿಕ್ಸ್ಗಳು ನಾನು ಹೇಳಿದ್ದೆ. ಪ್ರೊಫೈಲ್ ಬರೀಬೇಕಾದ್ರೆ ಸಿಂಪಲ್ಲಾಗಿ ಕಂಟೆಂಟ್ ಬರೀರಿ, ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ಟೇಬಲ್ಸ್ನ ಯೂಸ್ ಮಾಡಬೇಡಿ, ಕೀವರ್ಡ್ಸ್ಗಳನ್ನ ನೀವು ಹೈಲೈಟ್ ಮಾಡೋದು ಕಲೀರಿ, ಬೋಲ್ಡ್ ಮಾಡಿ ಅಂತ ಹೇಳಿದ್ದೆ. ಏನಕ್ಕೆ ಅಂತ ನಾನು ಹೀಗೆ ಹೇಳ್ತೀನಿ. ನೀವು ಜಾಬ್ ಸರ್ಚ್ ಅಂತ ಬಂದಾಗ ಯೂಶಲಿ ಏನಾಗುತ್ತೆ ಅಂದರೆ, ನಿಮಗೆ ರಿಕ್ರೂಟ್ಮೆಂಟ್ ಏಜೆನ್ಸಿಗಳಿದ್ದಾವೆ, ಜಾಬ್ ಏಜೆನ್ಸಿಗಳಿದ್ದಾವೆ ಮತ್ತು ಕಂಪನಿಗಳಿದ್ದಾವೆ. ಸೊ ಮೋಸ್ಟ್ ಆಫ್ ದ ಕಂಪನೀಸ್ ನಿಮಗೆ UK ಅಲ್ಲೇ ಆಗಲಿ ಅಥವಾ ಬೇರೆ ಲೊಕೇಶನಲ್ಲೇ ಆಗಲಿ, ಯೂಶಲಿ ಅವರು ಜಾಬ್ ಏಜೆನ್ಸಿ ಅಥವಾ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ರಿಕ್ರೂಟ್ಮೆಂಟ್ ಏಜೆನ್ಸಿಯಿಂದ ಪ್ರೊಫೈಲ್ನ ತಗೋತಾರೆ. ಏನಿಗೆ ತಗೋತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ಡ್ ರೋಲಲ್ಲಿರೋದ್ರಿಂದ, ಒಂದು ಕಂಪನಿಯಲ್ಲಿ ವರ್ಕ್ ಮಾಡೋದ್ರಿಂದ, ಯಾಕೆ ನಾವು ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಅಥವಾ ರಿಕ್ರೂಟ್ಮೆಂಟ್ ಏಜೆನ್ಸಿಯಿಂದ ಪ್ರೊಫೈಲ್ನ ಕಲೆಕ್ಟ್ ಮಾಡ್ತೀವಿ. ಏನಕ್ಕೆ ಅದು ಪ್ರೊಫೈಲ್ ನಮಗೆ ಅವ್ರ ಥ್ರೂ ನಮ್ಮ HR ಡಿಪಾರ್ಟ್ಮೆಂಟ್ ಬರುತ್ತೆ, HR ಡಿಪಾರ್ಟ್ಮೆಂಟಿಂದ ನಮಗೆ ಹೈರಿಂಗ್ ಮ್ಯಾನೇಜರ್ಸ್ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ಏನಕ್ಕೆ ನಮಗೆ ನಮ್ಮ ಪ್ರೊಫೈಲ್ನ ನಾವು ಸಿಂಪಲ್ ಆಗಿಡಬೇಕು ಅಂತ ಏನಕ್ಕೆ ಅಂತ ಹೇಳ್ತೀನಿ. ನೀವು ರಿಕ್ರೂಟ್ಮೆಂಟ್ ಏಜೆನ್ಸಿ ಕಳಿಸಿದಾಗ ದ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ನಿಮ್ಮ ಪ್ರೊಫೈಲ್ನ ರಿವ್ಯೂ ಮಾಡಬೇಕಾದ್ರೆ ಅವರಿಗೆ ಯಾವ ಆದ ಒಂದು ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಅವರಿಗೆ ಯಾವುದೋ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಯಾಕಂದರೆ ಈ ಪ್ರೊಫೈಲಲ್ಲಿ ನೀವೇನು ಕಂಟೆಂಟ್ ಬರೆದಿದ್ದೀರಾ, ಕರೆಕ್ಟಾಗಿ ಬರೆದಿದ್ದೀರಾ, ನಿಮಗೆ ನಾಲೆಜ್ ಇದೆಯಾ ಅಂತ ಅವರು ಅದ್ರ ಬಗ್ಗೆ ಅಷ್ಟೊಂದು ರಿವ್ಯೂ ಮಾಡಲ್ಲ. ಯಾಕೆಂದರೆ ಅವ್ರ ಕೆಲಸ ಇರೋದು ಎ ಗುಡ್ ಪ್ರೊಫೈಲ್, ಒಬ್ಬ ಗುಡ್ ಕ್ಯಾಂಡಿಡೇಟ್ನ ಪ್ರೊಫೈಲ್ನ ಕಂಪನಿ ಕೇಳಿಸ್ಬೇಕು ಅಂತ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಅಫ್ಕೋರ್ಸ್ ಅವರು ಕಳಿಸಿದ ಕ್ಯಾಂಡಿಡೇಟ್ಗೆ ಜಾಬ್ ಸಿಕ್ಕಿದ್ರೆ ಅವ್ರಿಗೆ ಕಮಿಷನ್ ಸಿಗುತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವ್ರಿಗೆ ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ. ಓಕೆಪ್ಪ, ನಾ ಈ ಒಂದು ಏಜೆನ್ಸಿ ಅಥವಾ ಕನ್ಸಲ್ಟೆಂಟಿಂದ ನನ್ನ ಪ್ರೊಫೈಲ್ ಬಂದಿದ್ದಲ್ಲ, ಸೂಪರ್ ಆಗಿದ್ದಾರೆ ಕ್ಯಾಂಡಿಡೇಟ್ಸು, ಸಕ್ಕದಾಗೆ ನನ್ನ ಕಂಪನಿಲಿ ಫಿಟ್ ಆಗ್ತಾ ಇದ್ದಾರೆ ಅಂದಾಗ ಅದೊಂದು ರೆಪ್ಯುಟೇಷನ್ ಕೂಡ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟೇ ಆಗಿರ್ಬೋದು, ಏಜೆನ್ಸಿಯರೇ ಆಗಿರ್ಬೋದು, ಅವರು ಕೆಲವೊಂದು ಚೆಕ್ಸ್ನ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರೊಫೈಲ್ ರೈಟಿಂಗ್ ಇಲ್ಲಿ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಇದೇ ಪಾಯಿಂಟ್ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ನಿಮ್ಮ ಪ್ರೊಫೈಲ್ನ ಅವ್ರು ರಿವ್ಯೂ ಮಾಡ್ತಾರೆ. ನೀವು ಯಾವ ಒಂದು ಜಾಬ್ ಸ್ಪೆಸಿಫಿಕೇಷನ್ಗೆ ನೀವು ಪ್ರೊಫೈಲ್ ಕಳಿಸಿರ್ತಾರೆ, ಅವ್ರು ಏನು ಮಾಡ್ತಾರೆ, ಜಸ್ಟ್ ಮ್ಯಾಚ್ ಮಾಡ್ತಾರೆ ಅಷ್ಟೇ. ಈ ಕೀವರ್ಡ್ಸ್ ಈ ಪ್ರೊಫೈಲಲ್ಲಿ ಇದೆಯಾ, ಈ ಕೀವರ್ಡ್ಸ್ ಈ ಪ್ರೊಫೈಲಲ್ಲಿ ಇದೆಯಾ ಮ್ಯಾಚ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯೂಶಲಿ ಏನಾಗುತ್ತೆ ಅಂದರೆ, ನೀವು ಪ್ರೊಫೈಲ್ನ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ತೀರಾ. ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೇಕಾದ್ರೆ ಒಂದು ಜಾಬ್ ಸ್ಪೆಸಿಫಿಕೇಷನ್ಗೆ 200 ಪ್ರೊಫೈಲ್ ಬರ್ಬೋದು, 500 ಪ್ರೊಫೈಲ್ ಬರ್ಬೋದು, 1000 ಪ್ರೊಫೈಲ್ ಬರ್ಬೋದು. ಸೊ ಆ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಹತ್ರ 100 ಜಾಬ್ಸ್ ಇರ್ಬೋದು, ಒಂದು 5 ಕಂಪನಿಗಿರ್ಬೋದು, 6 ಕಂಪನಿಗಿರ್ಬೋದು. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾನ್ಯುಲ್ ಆಗಿ ಅದನ್ನು ಕುತ್ಕೊಂಡು ರಿವ್ಯೂ ಮಾಡಬೇಕು ಅಂದರೆ ಎಷ್ಟು ಟೈಮ್ ಆಗ್ಬೋದು, ಎಷ್ಟು ಟೈಮ್ ಅವ್ರು ಸ್ಪೆಂಡ್ ಮಾಡಬಹುದು. ಸೊ ಅದಕ್ಕೋಸ್ಕರ ಈಗ ಇತ್ತೀಚೆಗೆ ಸುಮಾರು ಒಂದು 3 ರಿಂದ 5 ವರ್ಷದಿಂದ ಪ್ರತಿಯೊಬ್ಬರು ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟು ಏಜೆನ್ಸೀಸ್ ಅವರು ಒಂದು ಫಿಲ್ಟರಿಂಗ್ ಆಲ್ಗರಿದಮ್ ಬೇಸ್ ಆಗಿರುವಂಥ ಒಂದು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಅದು ನಿಮಗೆ ಗೊತ್ತಿರಲ್ಲ. ನೀವು ಪ್ರೊಫೈಲ್ ಸಬ್ಮಿಟ್ ಮಾಡಿದ ತಕ್ಷಣ ಆ ಪ್ರೊಫೈಲ್ ಏನಾಗುತ್ತೆ, ಆ ಪ್ರೊಫೈಲ್ ಇಟ್ ಪಾಸಸ್ ಥ್ರೂ ದಟ್ ಸಾಫ್ಟ್ವೇರ್. ಆ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಸಿಗೋಕ್ಕಿಂತ ಮುಂಚೆ ಅದು ಒಂದು ಸಾಫ್ಟ್ವೇರ್ ಥ್ರೂ ಪಾಸ್ ಆಗುತ್ತೆ. ನೀವು ಕಳಿಸಿರೋ ಪ್ರೊಫೈಲ್ ಆ ಪ್ರೊಫೈಲ್ನ ಆ ಸಾಫ್ಟ್ವೇರ್ ಪಾರ್ಸಿಂಗ್ ಮಾಡುತ್ತೆ. ಅಂದರೆ ಪಾರ್ಸಿಂಗ್ ಅಂದರೆ ಸರ್ಚ್ ಮಾಡುತ್ತೆ. ಅವ್ರೇನು ಮಾಡಿರ್ತಾರೆ, ಕಾನ್ಫಿಗರ್ ಮಾಡಿರ್ತಾರೆ. ಓಕೆ, ನಾನು ಈ ಜಾಬ್ ಸ್ಪೆಸಿಫಿಕೇಷನ್ಗೆ ಈ ಪ್ಯಾರಾಮೀಟರ್ಸ್ ಇರೋವಂಥದ್ದನ್ನ ಫಿಲ್ಟರ್ ಮಾಡು, ಈ ಪ್ಯಾರಾಮೀಟರ್ಸ್ ಯಾವುದಿಲ್ಲ ಅದನ್ನು ಕನ್ಸಿಡರ್ ಮಾಡಬೇಡ, ಆ ಥರ ಒಂದು ಕಾನ್ಫಿಗರೇಷನ್ ಮಾಡಿರ್ತಾರೆ. ಅದೊಂದು ಫಿಲ್ಟರಿಂಗ್ ಆಲ್ಗರಿದಮ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಕೆಲವು ಟೈಮು ನಿಮ್ಮ ರೆಸ್ಯೂಮ್ ಹೇಗೆ ಬರೆದಿರ್ತೀರ, ಕೆಲವೊಂದು ರೆಸ್ಯೂಮ್ಸ್ಗಳು ನಿಮಗೆ ಅದು
ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ಗೆ ರೀಚೇ ಆಗಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿಸ್ ಸಾಫ್ಟ್ವೇರ್ ವಿಚ್ ಇಸ್ ದೇರ್ ಇನ್ ದ ಬ್ಯಾಕ್ಗ್ರೌಂಡ್. ಅಂದರೆ ಈ ಒಂದು ಸಾಫ್ಟ್ವೇರ್ ಏನಿದೆ ಆ ಬ್ಯಾಕ್ಗ್ರೌಂಡ್ ಎಲ್ಲದು ಫಿಲ್ಟರ್ ಮಾಡ್ತಾ ಇರುತ್ತೆ. ಯಾಕಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೊಫೈಲ್ಸ್ ಬರ್ತಾ ಇರುತ್ತೆ. ಅವರೆಲ್ಲನೂ ಪ್ರತಿಯೊಂದನ್ನು ಕೂತ್ಕೊಂಡು ಮ್ಯಾನುವಲ್ ಚೆಕ್ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ರಿಲೇ ಆನ್ ದಟ್ ಸಾಫ್ಟ್ವೇರ್. ಅಂದರೆ ಅವರು ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪ್ರೊಫೈಲ್ ರೈಟಿಂಗಲ್ಲಿ ನಾನು ಏನಕ್ಕೆ ಕೇಳ್ತಿದ್ದೆ, ಸಿಂಪಲಾಗಿ ಬರೀರಿ, ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ಟೇಬಲ್ಸು ಆ ಥರಗಳನ್ನು ಸೆಕ್ಷನ್ಸ್ಗಳು ಮಾಡಬೇಡಿ ತುಂಬ ಅಂತ. ಯಾಕಂದರೆ ನಿಮಗೆ ಆ ಫಿಲ್ಟರಿಂಗ್ ಆಲ್ಗಾರಿದಮ್ ಏನಿದೆ, ನಿಮಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಅದು ಪಾಸೇ ಮಾಡಲ್ಲ, ಅಥವಾ ಒಂದು ಟೇಬಲ್ ಸಿಕ್ಕ ತಕ್ಷಣ ಅದು ಜಂಪ್ ಮಾಡಿಬಿಡುತ್ತೆ. ನೀವೇನೇ ಒಂದು ಕೀವರ್ಡ್ಸ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮದು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ನೀವು ಒಂದೇನೋ ಒಂದು ಟೇಬಲ್ ಮಾಡಿ ಹಾಕಿದ್ದೀರಾ, ನನ್ನ ಹತ್ರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಕ್ಸ್ಪೀರಿಯನ್ಸ್ 5 ವರ್ಷ ಇದೆ, ಇನ್ನೊಂದು ಲ್ಯಾಂಗ್ವೇಜ್ 10 ವರ್ಷ ಇದೆ, ಇನ್ನೊಂದು ಲ್ಯಾಂಗ್ವೇಜ್ ಹಂಗಿದೆ ಅಂತ ಒಂದು ಟೇಬಲ್ ಮಾಡಿ ಹಾಕಿರ್ತೀರ. ಸೊ ಏನಾಗುತ್ತೆ, ಯೂಶಲಿ ಆ ಟೇಬಲ್ನ ಅದು ರೀಡ್ ಮಾಡೋದೇ ಇಲ್ಲ. ಸೊ ದಟ್ ಮೀನ್ಸ್ ನೀವು ಅಲ್ಲೇ ಫೇಲ್ ಆಗಿಬಿಟ್ರೆ, ನೀವೊಂದು ಒಂದು ಇನ್ಫಾರ್ಮೇಷನ್ನ ಒಂದು ಟೇಬಲಲ್ಲಿ ಹಾಕಿ ನೀವು ಮಾಡಿದಾಗ ಕೆಲವೊಂದು ಆಲ್ಗಾರಿದಮ್ಮು ಅದನ್ನು ರೀಡೇ ಮಾಡಲ್ಲ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಅದನ್ನು ಪ್ಲೇನಾಗಿ ಬರೀರಿ. ಸುಮ್ಮನೆ ಒಂದು ಬುಲೆಟ್ ಪಾಯಿಂಟ್ ಹಾಕಿ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್, ಒಂದು ಬುಲೆಟ್ ಪಾಯಿಂಟ್ ಹಾಕಿ ಒಂದು ಎಕ್ಸ್ಪೀರಿಯನ್ಸ್ ಬರೀ. ಇನ್ಸ್ಟೆಡ್ ಆಫ್ ನೀವು ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಅದಕ್ಕೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕಿ ಆ ಟೇಬಲ್ಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿ ಮಾಡಿದಾಗ ಪಾರ್ಸಿಂಗ್ ಮಾಡಬೇಕಾಗಿ ಆ ಸಾಫ್ಟ್ವೇರು ನಿಮ್ಮ ಪ್ರೊಫೈಲ್ನ ರಿಜೆಕ್ಟ್ ಮಾಡಿಬಿಡುತ್ತೆ. ಈ ಥರ ಬಹಳ ಆಗಿದೆ. ಸುಮಾರು ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಸುಮಾರು ಜನ ಹೇಳ್ತಾರೆ, ಅಯ್ಯೋ ನಾನು ಎಷ್ಟೊಂದು ಜಾಬ್ಸ್ಗೆ ಅಪ್ಲೈ ಮಾಡಿದ್ದೀನಿ, ನನಗೊಂದು ಕಾಲೇ ಬರಲ್ಲ, ನನಗೊಂದು ಇಮೇಲ್ ಬರಲ್ಲ ಅಂತಾಗಿದೆ. ಸೊ ಆ ಒಂದು ಕಾಲ್ ಬರದೇ ಇರೋದಕ್ಕೆ, ಒಂದು ಇಮೇಲ್ ಬರದೇ ಇರೋದಕ್ಕೆ ಕೆಲವೊಂದು ರೀಸನ್ಸ್ಗಳು ಇರ್ತವೆ. ಸೊ ಬಟ್ ನಾನು ನಿಮ್ಮ ಬಗ್ಗೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನೀವೊಂದು ಪ್ರೊಫೈಲ್ ರೈಟಿಂಗ್ ಮಾಡಿದಾಗ ಅಥವಾ ನೀವೊಂದು ಜಾಬ್ ಅಪ್ಲೈ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ ಆ್ಯಂಡ್ ಟೆಕ್ಸ್ನ ಕೊಡ್ತಾ ಇದ್ದೀನಿ. ಅದನ್ನು ಫಾಲೋ ಮಾಡಿದ್ರೆ ಐ ಥಿಂಕ್ ನೀವು ಫಸ್ಟ್ ಸ್ಟೇಜ್ ನಿಮ್ಗೆ ಏನು ಫಿಲ್ಟರಿಂಗ್ ಆಗಿರುತ್ತೆ ಅದು ಫಿಲ್ಟರ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಇಟ್ ವಿಲ್ ರೀಚ್ ಟು ದಿ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್. ಯಾಕೆ ಫಾರ್ ಎಕ್ಸಾಂಪಲ್ ನೀವು ನಾನು ಹೇಳ್ದಂಗೆ ಸಿಂಪಲಾಗಿ ಬರೆದಿದ್ದು, ನೀವು ಟೇಬಲ್ ಹಾಕಿಲ್ಲ, ನೀವು ಕಾಂಪ್ಲಿಕೇಟ್ ಮಾಡಿಲ್ಲ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕಿಲ್ಲ ಅಂದಾಗ ಅದು ಪಾರ್ಸಿಂಗ್ ಮಾಡಿದಾಗ, ಸರ್ಚ್ ಮಾಡಿದಾಗ ಅದು ಕೀವರ್ಡ್ಸ್ ಆದ ತಕ್ಷಣ ಅದೇ ಫಿಲ್ಟರ್ ಮಾಡಿ ಇಮಿಡಿಯೇಟಾಗಿ ರಿಕ್ರೂಟ್ಮೆಂಟ್ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸುತ್ತೆ. ಸೊ ಇದು 5 ಪ್ರೊಫೈಲ್ ಮ್ಯಾಚ್ ಆಗಿದೆ ಸೊ ಅಂದ್ಕೊಂಡು ಅದು ನಿಮ್ಮ ಪ್ರೊಫೈಲು ಅದು ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ಗೆ ಹೋಗುತ್ತೆ. ಅಟ್ಲೀಸ್ಟ್ ನಿಮ್ಮ ಪ್ರೊಫೈಲು ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಟೇಬಲ್ ಮೇಲಿದೆ. ಸೊ ದಟ್ ಮೀನ್ಸ್ ನೀವು ಅಲ್ಲೇ ಗೆದ್ದುಬಿಟ್ರಿ ಅಂತ, ಫಸ್ಟ್ ಸ್ಟೇಜಲ್ಲೇ ನೀವು ವಿನ್ ಆದ್ರಿ ಅಂತ. ಸೊ ನೆಕ್ಸ್ಟ್ ಏನಾಗುತ್ತೆ, ಅವ್ರು ಅಫ್ಕೋರ್ಸ್ ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮನ್ನು ಕಾಲ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ತಿಳ್ಕೊತಾರೆ, ಬ್ಯಾಕ್ಗ್ರೌಂಡ್ ತಿಳ್ಕೊತಾರೆ, ಏನೇನು ಕ್ವಶನ್ಸ್ ಕೇಳಬೇಕು ಅದನ್ನೆಲ್ಲ ತಿಳ್ಕೊಂಡು ಸಮರಿ ಮಾಡಿಕೊಂಡು ಅದನ್ನು ಹೈರಿಂಗ್ ಮ್ಯಾನೇಜರ್ಗೆ ಕಳಿಸ್ತಾರೆ. ಸೊ ಜಾಬ್ ಪ್ರೊಫೈಲ್ ರೈಟಿಂಗ್ ಮತ್ತು ನಿಮ್ಮ ಪ್ರೊಫೈಲ್ ಹೇಗೆ ಅದು ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ರೀಚ್ ಆಗುತ್ತೆ ಅಂತ ಈಗ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟು ಜಾಬ್ ಸರ್ಚ್ ಬಂದಾಗ ನಿಮಗೆ ಸುಮಾರು ವೆಬ್ಸೈಟ್ಸ್ಗಳಿದ್ದಾವೆ. ನಿಮಗೆ ನೀವು ಗೂಗಲ್ ಮಾಡಿದ್ರೆ ಸುಮಾರು ವೆಬ್ಸೈಟ್ಸ್ಗಳು ಸಿಗುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ jobserve.co.uk ಅದೊಂದು ವೆಬ್ಸೈಟ್ ಇದೆ UK. ಆ ವೆಬ್ಸೈಟಲ್ಲಿ ನಿಮಗೆ ಯಾರು ಕಂಪನಿಯವರು ಅಡ್ವರ್ಟೈಸ್ ಮಾಡಿರ್ಬೋದು, ಏಜೆನ್ಸಿ ಅಡ್ವರ್ಟೈಸ್ ಮಾಡಿರ್ಬೋದು, ಅಥವಾ ಇಂಡಿವಿಜುವಲ್ ಪೀಪಲ್ ಎವ್ರಿಥಿಂಗ್ ಅದು ಕಲೆಕ್ಟ್ ಮಾಡ್ಕೊಳುತ್ತೆ. ಅದೊಂಥರ ನಿಮಗೆ ಸೆಂಟ್ರಲೈಸ್ಡ್ ಆರ್ಕೆಸ್ಟ್ರೇಷನ್ ಲೇಯರ್ ಅಂತ ಹೇಳ್ಬೋದು. ಸೆಂಟ್ರಲೈಸ್ಡ್ ಒಂದು ಜಾಗ ಅಂತ ಹೇಳ್ಬೋದು. ಎಲ್ಲ ಥರ ಜಾಬ್ಸ್ಗಳು, ಎಲ್ಲ ಕಡೆಯಿಂದ ಜಾಬ್ಸ್ಗಳು ಅಲ್ಲಿ ಬಂದು ಸೆಂಟ್ರಲೈಸ್ ಆಗುತ್ತೆ. ಸೊ ನೀವು ಜಾಬ್ಸ್ ಬರೋಲ್ಲಿ ನೀವು ಹುಡುಕಿದ್ರೆ ಮೋಸ್ಟ್ ಆಫ್ ದ ಜಾಬ್ಸ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ jobserve.co.uk ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಮತ್ತು ಕೆಲವೊಂದು ನಿಮಗೆ ಸ್ಪೆಸಿಫಿಕ್ ವೆಬ್ಸೈಟ್ಸ್ಗಳಿದ್ದಾವೆ. ಇಟ್ ಕುಡ್ ಬಿ monster.co.uk ಇರ್ಬೋದು, CW ಜಾಬ್ಸ್ ಇರಬಹುದು. ಈ ಥರ ನಿಮಗೆ ಕೆಲವೊಂದು ವೆಬ್ಸೈಟ್ಸ್ಗಳಿದ್ದಾವೆ. ಅದನ್ನು ಕೂಡ ನೀವು ಸರ್ಚ್ ಮಾಡಿ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಇತ್ತೀಚೆಗೆ ಹೆಚ್ಚಿಗೆ ಆಗಿದೆ ಅಂದರೆ 3ರಿಂದ 5 ವರ್ಷದಿಂದ ಬಹಳ ಜನ ಕಂಪನಿಯವರೇ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಆಗಿರ್ಬೋದು, ಅವರು ಲಿಂಕ್ಡ್ಇನ್ ವಿಚ್ ಇಸ್ ಅ ಪ್ರೊಫೆಷನಲ್ ನೆಟ್ವರ್ಕ್ ವೆಬ್ಸೈಟ್ ಅಲ್ಲಿ ಈಗ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ನೀವು ಕಾಂಟ್ ಬಿಲೀವ್ಸ್, ಸುಮಾರು ಜಾಬ್ಸ್ಗಳು ನಿಮಗೆ ಲಿಂಕ್ಡ್ಇನ್ ಥ್ರೂ ಸಕ್ಸಸ್ ಆಗಿದ್ದಾರೆ. ಸೊ ನಾನು ನಿಮಗೆ ಸ್ಟ್ರಾಂಗ್ಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಹತ್ರ ಲಿಂಕ್ಡ್ಇನ್ ಪ್ರೊಫೈಲ್ ಏನಂದರೆ ಇಲ್ಲ ಅಂದರೆ ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ನೀವು ಅಲ್ಲೇ ಜಾಬ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಲಿಂಕ್ಡ್ಇನ್ನಲ್ಲಿ, ಸರ್ಚ್ ಮಾಡಿ. ಕೆಲವು ಟೈಮ್ ಈಸಿ ಏನು ಅಪ್ಲೈ ಅಂತಾರೆ ಅಂದರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ರೀಚ್ ಆಗಿಬಿಡುತ್ತೆ. ಕೆಲವು ಟೈಮ್ ನಿಮಗೆ
ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಇಮೇಲ್ ಐ ಡಿ ಕೊಟ್ಟಿರ್ತಾರೆ. ಕೆಲವು ಟೈಮ್ ನಿಮಗೆ ಕಂಪನಿ ನೀವು ಕ್ಲಿಕ್ ಮಾಡಿದಾಗ ಅದು ಕಂಪನಿ ವೆಬ್ಸೈಟ್ಗೆ ಹೋಗಿ ಕಂಪನಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಲ್ಲೋಗಿ ನಿಮ್ಮ ಎಲ್ಲ ಡೀಟೇಲ್ಸ್ ಕೊಡಬೇಕು, ನಿಮ್ಮ ಬ್ಯಾಕ್ಗ್ರೌಂಡು, ನಿಮ್ಮ ಎಜುಕೇಷನ್ನು, ಇಫ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಫಸ್ಟ್ ಜಾಬ್ ಯಾವುದು, ಸೆಕೆಂಡ್ ಜಾಬ್ ಯಾವುದು, ಥರ್ಡ್ ಜಾಬ್ ಯಾವುದು ಅಂತ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಸೊ ಅದನ್ನು ನೀವು ಆ ಒಂದು ಎಫರ್ಟ್ ಹಾಕಲೇಬೇಕಾಗುತ್ತೆ. ಯಾಕಂದರೆ ನೀವು ಜಾಬ್ ಸರ್ಚ್ ಮಾಡಿದಾಗ, ಯಾಕಂದರೆ ಯಾರು ನಿಮಗೆ ಮನೆಗೆ ಬಂದು ಬಾಗಲ್ನಾಗೆ ನೀವು ನಾಕ್ ಮಾಡಿ ಯಾರು ಜಾಬ್ ಕೊಡೋದಿಲ್ಲ. ನಾವು ಹೋಗಿ ನಾಕ್ ಮಾಡಬೇಕು. ವಿ ಹ್ಯಾವ್ ಟು ನಾಕ್ ದ ಡೋರ್. ನಾವೇ ನಾಕ್ ಮಾಡಬೇಕು, ನಾವೇ ಎಫರ್ಟ್ ಹಾಕಬೇಕು, ನಾವೇ ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಸೊ ನೀವು ಓಕೆ ನಾನು ಜಾಬ್ನ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ಕೂತ್ಕೊಂಡಿದ್ದೀನಿ, ಬಂದು ಕರೀತಾರೆ ಅಂದರೆ ಆಗೋದಿಲ್ಲ. ಯಾಕಂದರೆ ಸೊ ವಿ ಹ್ಯಾವ್ ಟು ಇನ್ವೆಸ್ಟ್ ದ ಎಫರ್ಟ್. ಓಕೆ, ಸೊ ಇದು ಬಂದು ಜಾಬ್ ಸರ್ಚ್ ಬಗ್ಗೆ. ಮತ್ತು ಇನ್ನೊಂದು ಕೆಲವು ವೇಸ್ ಅಂದರೆ ನಿಮಗೆ ಅಗೇನ್ ಲಿಂಕ್ಡ್ಇನ್ನಲ್ಲೇ ನಾನು ಪ್ರಾಬಬ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲೂ ಕೂಡ ನಿಮಗೆ ಲಿಂಕ್ಡ್ಇನ್ನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಫ್ ಲಿಂಕ್ಡ್ಇನ್ ಅಂದರೆ ನೀವು ಪ್ರೊಫೆಷ್ನಲಿ ನೆಟ್ವರ್ಕ್ ಕನೆಕ್ಟ್ ಆಗ್ಬೋದು. ಅಂದರೆ ಒಬ್ಬರಿಗೆ ನೀವು ರಿಕ್ವೆಸ್ಟ್ ಕಳ್ಸಿದ್ರೆ ಅವರು ಅಪ್ರೂವ್ ಮಾಡ್ಕೋಬೋದು. ಆ ಥರ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಇಫ್ ಯು ವಾಂಟ್ ಟು ರೀಚ್ ಔಟ್ ಆ್ಯಂಡ್ ಆ ಸಮಥಿಂಗ್, ಇಫ್ ಯು ರೀಚ್ ಔಟ್ ಆ್ಯಂಡ್ ಒಂದು ಜಾಬ್ ಕೇಳಬೇಕು ಅಂದಾಗ ಅದು ಕೂಡ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾನು ಒಂದು ಆ ನೆಟ್ವರ್ಕಿಂಗ್ ಈಸ್ ವೆರಿ ಕ್ರಿಟಿಕಲ್. ನೀವು ನೆಟ್ವರ್ಕಿಂಗ್ ಬರೀ ಲಿಂಕ್ಡ್ಇನ್ನಲ್ಲಿ ಅಂತಲ್ಲ, ನೀವು ಒಂದು ಕಂಪನಿಲಿದ್ದೀರಾ, ಔಟ್ಸೈಡ್ ದ ಕಂಪನಿಲಿದ್ದೀರಾ ಅಂದಾಗ ನೆಟ್ವರ್ಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಟ್ವರ್ಕಿಂಗಿಂದ ನಿಮಗೆ ಕೆಲವೊಂದು ನೀವು ಬಿಲೀವೇ ಮಾಡಲ್ಲ, ಕೆಲವೊಂದು ಜಾಬ್ಸ್ಗಳು ಆ ಒಂದು ಇಂಟರ್ನಲ್ ನೆಟ್ವರ್ಕಿಂಗಲ್ಲೇ ಫಿಲ್ ಆಗ್ಬಿಡುತ್ತೆ. ಸೊ ಅದರಿಂದ ನಿಮಗೆ ನೆಟ್ವರ್ಕಿಂಗ್ ಈಸ್ ವೆರಿ ಕೀ. ಕನೆಕ್ಟಿಂಗ್ ಪೀಪಲ್ ಈಸ್ ವೆರಿ ವೆರಿ ಕೀ. ಸೊ ಅದರಿಂದ ಸೊ ಲಿಂಕ್ಡ್ಇನ್ನಲ್ಲಿ ಅದೆಲ್ಲ ಸಾಧ್ಯತೆ ಇದೆ. ಅದು ಮತ್ತು ಇನ್ನೊಂದು ಕಡೆ ನಿಮಗೆ ಮೀಟಪ್ಸ್ ಅಂತ ಮಾಡ್ತಾರೆ. ಕೆಲವು ಕಡೆ ನೀವಿರೋ ಲೊಕೇಶನಲ್ಲೇ ಸರ್ಚ್ ಮಾಡ್ಬೋದು. ನೀವು ಮೀಟಪ್ಸಲ್ಲಿ ನಿಮಗೆ ಕೆಲವರು ಟೆಕ್ನಿಕಲ್ ಮೀಟಪ್ಸ್ ಇರುತ್ತೆ, ಕೆಲವರು ನಿಮಗೆ ಜಾಬ್ ಫೇರ್ ಮೀಟಪ್ಸ್ ಇರುತ್ತೆ. ಆ ಥರ ಕೆಲವು ಮೀಟಪ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಐ ಥಿಂಕ್ ಯು ಶುಡ್ ರಿಜಿಸ್ಟರ್ ಫಾರ್ ದಟ್. ಸೊ ದೇರ್ ಆರ್ ನಂಬರ್ ಆಫ್ ವೇಸ್. ಒನ್ ಈಸ್ ಥ್ರೂ ವೆಬ್ಸೈಟ್ಸ್, ಒನ್ ಈಸ್ ಥ್ರೂ ಲಿಂಕ್ಡ್ಇನ್, ಅದರ ಥ್ರೂ ಸಮ್ ಮೀಟಪ್ಸ್, ಥ್ರೂ ಕನೆಕ್ಟಿವಿಟಿ. ಸೊ ಈ ಥರ ಕೆಲವೊಂದು ನೀವು ವೇರಿಯಸ್ ವೇಸ್ನ ಯೂಸ್ ಮಾಡಿ ನೀವು ಜಾಬ್ನ ನೀವು ಹುಡುಕಬಹುದು. ಓಕೆ, ಸೊ ಜಸ್ಟ್ ಟು ಸಮರೈಸ್, ಪ್ರೊಫೈಲ್ ರೈಟಿಂಗ್ ಬಂದರೆ ಪ್ರೊಫೈಲ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದರಲ್ಲಿ ನೀವು ಯೂಸ್ ಮಾಡೋಂಥ ಕೀವರ್ಡ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಜಾಬ್ ಸರ್ಚ್ಗೆ. ಜಾಬ್ ಸರ್ಚ್ ಬಂದಾಗ ನೀವು ಯಾವ ರೀತಿಯಲ್ಲಿ ನೀವು ಜಾಬ್ನ ಹುಡುಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸಮ್ಮರಿ ನಿಮಗೆ ಜಾಬ್ ಹುಡುಕೋದು ಹೇಗೆ ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ನಮ್ಮದು ಥರ್ಡ್ ಟಾಪಿಕ್, ವಿಚ್ ಈಸ್ ಎಲ್ಲರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಸ್ಯಾಲ್ರಿ ಅಥವಾ ಸಂಬಳ. ಸೊ ನಾನು ಯು ಕೆಲ್ಲಿ ಇರೋದ್ರಿಂದ ನಾನು ಯು ಕೆ ಮಾರ್ಕೆಟಲ್ಲಿ ಯಾವ ಥರ ಸ್ಯಾಲ್ರಿ ಕೊಡ್ತಾರೆ ಅಂತ ಒಂದು ಎಕ್ಸಾಂಪಲ್ಸ್ ನಿಮಗೆ ಹೇಳಬಹುದು. ಸೊ ನಾನು ಇಷ್ಟೇ ಕೊಡ್ತಾರೆ, ಹೀಗೆ ಕೊಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಪ್ರತಿಯೊಂದು ಕಂಪನಿಗೂ ಡಿಫ್ರೆನ್ಸ್ ಆಗುತ್ತೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಸೊ ಸ್ಯಾಲ್ರಿ ಅಂತ ಬಂದಾಗ, ಸೊ ನಿಮಗೆ ಪರ್ಮನೆಂಟ್ ಜಾಬ್ ಸ್ಯಾಲ್ರಿ ಎಷ್ಟಿರುತ್ತೆ ಅಥವಾ ಕಾಂಟ್ರಾಕ್ಟಿಂಗ್ ಜಾಬ್ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ನಿಮಗೆ ಸ್ಯಾಲ್ರಿ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಟಾಪಿಕ್ ಪ್ರಾಬಬ್ಲಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ, ನಿಮಗೆ ಜಾಬ್ ಸರ್ಚ್ ಅಂತ ಬಂದಾಗ ನೀವು ಪರ್ಮನೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ಕಾಂಟ್ರಾಕ್ಟಿಂಗ್ ಜಾಬ್ ಹುಡುಕ್ತಾ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಂಟ್ರಾಕ್ಟಿಂಗ್ ಅಂದರೆ ಡೈಲಿ ಬೇಸಿಸ್ ನಿಮಗೆ ದುಡ್ಡು ಕೊಡೋ ಅಂಥ ಜಾಬ್, ಅದನ್ನು ಡೈಲಿ ಕಾಂಟ್ರಾಕ್ಟಿಂಗ್ ಅಥವಾ ಡೈಲಿ ಬೇಸ್ಡ್ ಕಾಂಟ್ರಾಕ್ಟಿಂಗ್ ಅಂತ ಹೇಳ್ತಾರೆ. ಅದು ಬಿಟ್ಟು ನಿಮಗೆ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅಂತಲೂ ಕೆಲವು ಟೈಮ್ ಸಿಗ್ತಾ ಇಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ 6 months ಇರ್ಬೋದು ಅಥವಾ 12 months ಅಂತ ಇರ್ಬೋದು, ಟೆಂಪ್ರವರಿ ಬೇಸಿಸ್, ಇಂಟರಿಮ್ ಬೇಸಿಸ್. ಅಫ್ಕೋರ್ಸ್ ದ ಲಾಸ್ಟ್ ಒನ್ ಇಸ್ ಪರ್ಮನೆಂಟ್ ಜಾಬ್. ಪರ್ಮನೆಂಟ್ ಕೂಡ ಪರ್ಮನೆಂಟ್ ಇಲ್ಲ ಈಗಿನ ಕಾಲದಲ್ಲಿ. ಪರ್ಮನೆಂಟ್ ಜಾಬ್ ನೀವು ಪರ್ಮನೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ಫಾರ್ ದಿ ಸೇಕ್ ಆಫ್ ಕ್ಲಾರಿಟಿ, ನಿಮಗೆ ಕಾಂಟ್ರಾಕ್ಟಿಂಗ್ ಇದೆ, ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಥರ ಇದೆ, ನೆಕ್ಸ್ಟ್ ಪರ್ಮನೆಂಟ್ ಅಂತ ಇದೆ. ಸೊ ಈಗ ಮೊದಲು ನಾವು ಪರ್ಮನೆಂಟ್ ಜಾಬಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗ ಯು ಕೆಯಲ್ಲಿ ಯಾವ ಥರ ಒಂದು ಸ್ಯಾಲ್ರಿ ರೇಂಜ್ ಕೊಡ್ತಾರೆ ಅಂತ, ಮತ್ತು ಸ್ಯಾಲ್ರಿ ಅಂದಾಗ ನಿಮಗೆ ಕೆಲವೊಂದು ಕಾಂಪೋನೆಂಟ್ಸ್ಗಳಿದ್ದಾವೆ. ಸೊ ಸ್ಯಾಲ್ರಿ ಅಂತ ಅಷ್ಟೇ ನಿಮಗೆ ನಿಮ್ಮ ಕೈಗೆ ಅವರು ನಿಮ್ಮ ಪೇಪರ್ ಮೇಲೆ ಏನು ಬರೆದಿರ್ತಾರೆ ನಿಮ್ಗೆ ಅದೇ ಫುಲ್ ನಿಮ್ಮ ಕೈಲಿ ಸಿಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ.
ಯಾಕೆಂದರೆ ಆ ಸ್ಯಾಲ್ರಿ ಅಂತ ತಕ್ಷಣ ಅದು ಗ್ರಾಸ್ ಸ್ಯಾಲ್ರಿ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಅಂದರೆ ನಿಮಗೆ ಬೇಸಿಕ್ ಅಂದರೆ ನಿಮ್ಮ ಕೈಗೆ ಸಿಗುವಂಥ ದುಡ್ಡು, ಅಫ್ಕೋರ್ಸ್ ಆಫ್ಟರ್ ಟ್ಯಾಕ್ಸ್, ಅಲ್ಲೂ ಕೂಡ ಟ್ಯಾಕ್ಸ್ ಕಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಬೋನಸ್ ಅಂತ ಕಾಂಪೊನೆಂಟ್ ಇರುತ್ತೆ, ಅದಾದಮೇಲೆ ಬೆನಿಫಿಟ್ಸ್ ಅಂತ ಇರುತ್ತೆ. ಸೊ ಬೇಸಿಕಲಿ ನಿಮಗೆ ಸ್ಯಾಲ್ರಿ ಅಂದಾಗ ನಿಮಗೆ ಬೇಸಿಕ್ ಪೇ, ಬೋನಸ್ ಮತ್ತು ಬೆನಿಫಿಟ್ಸ್, ಸೊ ಈ 3 ಕಾಂಪೊನೆಂಟ್ ನಿಮಗೆ ಸೇರಿ ಸ್ಯಾಲ್ರಿ ಅಂತ ಅದನ್ನು ಟರ್ನ್ ಮಾಡ್ತಾರೆ. ಓಕೆ, ಬಟ್ ಅಗೇನ್ ನಿಮಗೆ ಆ ಸ್ಯಾಲ್ರಿ ಕಾಂಪೊನೆಂಟ್ಸಲ್ಲಿ ನಿಮಗೆ ಬೋನಸ್ ಆಪ್ಷನಲ್ ಇರಬಹುದು. ಕೆಲವು ಕಂಪನಿಯಲ್ಲಿ ನಿಮಗೆ ಬೋನಸ್ ಕೊಡ್ತಾರೆ, ಕೆಲವು ಕಂಪನಿ ನಿಮಗೆ ಬೋನಸ್ ಕೊಡೋದಿಲ್ಲ. ಕೆಲವು ಟೈಮಲ್ಲಿ ಬೋನಸ್ ಕೊಡ್ತೀನಿ ಅಂತ ಹೇಳಿದಾಗ ಆ ಬೋನಸ್ ನಿಮಗೆ ಸಿಗೋದಿಲ್ಲ, ಯಾಕಂದರೆ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಕಂಪನಿ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ಅದಕ್ಕೋಸ್ಕರ ಬೋನಸ್ ಕೊಡದೇ ಇರಬಹುದು. ಸೊ ಬೋನಸ್ ಈಸ್ ನಾಟ್ ಎ ಗ್ಯಾರಂಟಿಡ್, ಬೋನಸ್ ನಿಮಗೆ ಸಿಗೋದು ಗ್ಯಾರಂಟಿ ಇರೋದಿಲ್ಲ. ಸೊ ಅದಕ್ಕೆ ಅದು ವೇರಿಯಬಲ್ ಅಂತ ಹೇಳ್ತಾರೆ. ವೇರಿಯಬಲ್ ಕಾಂಪೊನೆಂಟ್ ಅಂದರೆ ಆಪ್ಷನಲ್ ಕಾಂಪೊನೆಂಟ್. ಸೊ ನಿಮಗೆ ಸಿಗಬಹುದು, ಸಿಗದೇ ಇರಬಹುದು. ನೆಕ್ಸ್ಟ್ ಕಮ್ಸ್ ಬೆನಿಫಿಟ್ಸ್. ಕೆಲವು ಕಂಪನಿಯಲ್ಲಿ ಒಂದು 5 to 6 ಬೆನಿಫಿಟ್ಸ್ ಕಾಂಪೊನೆಂಟ್ಗಳು ಇರ್ತವೆ, ಕೆಲವು ಕಂಪನಿಲಿ 1-2 ಇರ್ತವೆ, ಕೆಲವು ಕಂಪನಿಲಿ ಜಾಸ್ತಿ ಇರ್ತವೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಕಂಪನಿ ಟು ಕಂಪನಿ. ಸೊ ಬೇಸಿಕಲಿ ಸ್ಯಾಲ್ರಿ ಅಂದಾಗ ಬೇಸಿಕ್ಕು, ಬೋನಸ್ ಆ್ಯಂಡ್ ಬೆನಿಫಿಟ್ಸ್. ಸೊ ಅದು ಬಂದು ಪರ್ಮನೆಂಟ್ ಕ್ಯಾಟಗರಿಲಿ. ಸೊ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ, ಪರ್ಮನೆಂಟಲ್ಲಿ ನೀವಾಗ ಒಂದು ಜೂನಿಯರ್ ರೋಲ್ ನೀವು ಜಾಬ್ ಹುಡುಕ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಯೂನಿವರ್ಸಿಟಿ ಪಾಸ್ ಆಗಿದ್ದೀರಾ, ಸ್ಟಡೀಸ್ ಮುಗೀತು, ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಲೈಕ್ ಎ ಫ್ರೆಷರ್ಸ್ ಅಥವಾ ಜೂನಿಯರ್ ರೋಲ್ ಅಂತ ಹೇಳ್ಬೋದು. ಆ ಥರ ರೋಲ್ಗೆ ನಿಮಗೆ ಬೇಸಿಕಲಿ UK ನಿಮಗೆ 25,000 to 40,000, ಅಂದರೆ 25,000 to 40,000 GBP, ಅಂದರೆ ಪೌಂಡ್ಸ್ ಪ್ರಕಾರ 25 ಲಕ್ಷ. ಈಗಿನ ಕನ್ವರ್ಷನ್ ರೇಟ್ ಪ್ರಕಾರ 1 ಪೌಂಡ್ ಆಲ್ಮೋಸ್ಟ್ $100 ನಡೀತಾ ಇದೆ. ಸೊ ಹಾಗಾಗಿ 25,000 to 40,000 ತನಕ ನಿಮಗೆ ಸಿಗಬಹುದು. ಆ ರೇಂಜ್ ನೀವು ನೋಡಿದರೆ 25,000 to 40,000 ಅಂದರೆ 15,000 ರೇಂಜ್ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ ನಿಮಗೆ ಎಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಅಂದರೆ, ಕೆಲವೊಂದು ನಿಮಗೆ ಟೆಕ್ನಾಲಜಿ ಕಂಪನಿ ನಿಮಗೆ 25,000 ಕೊಡಬಹುದು, ಕೆಲವೊಂದು ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ ಕಂಪನೀಸ್ ನಿಮ್ಗೆ ಅಷ್ಟು ಕೊಡಬಹುದು, ಇನ್ಶೂರೆನ್ಸ್ ಕಂಪನೀಸ್ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಫೈನಾನ್ಷಿಯಲ್ ಕಂಪನೀಸ್ ಯೂಶಲಿ ಸ್ವಲ್ಪ ನಿಮಗೆ ಜಾಸ್ತಿ ಕೊಡ್ತಾರೆ, ಅಂದರೆ ಪ್ರಾಬಬ್ಲಿ ಬಿಟ್ವೀನ್ 30 to 40 or 35 to 45 ರೇಂಜ್. ಸೊ ಯೂಶಲಿ ನಿಮಗೆ ಜೂನಿಯರ್ ರೋಲ್ಸ್ಗೆ ನಿಮಗೆ ಮನೆಸೆ ಲೈಕ್ ನಾವು ಕೆಲಸನೇ ಮಾಡಿಲ್ಲ, ಫಸ್ಟ್ ಜಾಬ್ ಅಂದಾಗ ಈ ರೇಂಜಲ್ಲಿ ಇರುತ್ತೆ ನಿಮಗೆ. ಸೊ ಕೆಲವರಿಗೆ 25,000 ಸಿಗ್ಬೋದು, 30,000 ಸಿಗ್ಬೋದು, ಕೆಲವರಿಗೆ 35,000 ಸಿಗ್ಬೋದು. ಯಾವ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ, ಯಾವ ಡೊಮೈನಲ್ಲಿ ಹೋಗ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ. ಬಟ್ ಯೂಶಲಿ ದ ರೇಂಜ್ 25 to 35, 25 to 40 ಆ ಥರ ರೇಂಜಲ್ಲಿ ಇರುತ್ತೆ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ನಿಮಗೆ 1 to 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅಥವಾ 3 to 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದಾಗ ಅದೊಂದು ನೆಕ್ಸ್ಟ್ ಟೈರ್, ಜೂನಿಯರ್ ಅಥವಾ ಫ್ರೆಷರ್ ಆದಮೇಲೆ ಅದು ನೆಕ್ಸ್ಟ್ ಟೈರ್ 5 years ಇಸ್ ಎ ಗುಡ್ ಎಕ್ಸ್ಪೀರಿಯನ್ಸು. ಅಂಥವ್ರಿಗೆ ಅಗೇನ್ ಯಾವ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಅಥವಾ ಪ್ಯೂರ್ ಟೆಕ್ನಾಲಜಿ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೋಗ್ತಾ ಇದ್ದೀರಾ, ಇನ್ಶೂರೆನ್ಸಲ್ಲಿ ಹೋಗ್ತಾ ಇದ್ದೀರಾ. ಸೊ ಅವಾಗ ನಿಮಗೆ ಟಿಪಿಕಲ್ ರೇಂಜ್ ಬಿಟ್ವೀನ್ 40 to 60,000, ಅಂದರೆ 40 ಲಕ್ಷದಿಂದ 60 ಲಕ್ಷ ತನಕ ನಿಮಗೆ ಪ್ರತಿ ವರ್ಷಕ್ಕೆ ನಿಮಗೆ ಸಂಬಳ ಸಿಗಬಹುದು. ಬಟ್ ನಾನು ಹೇಳ್ದಂಗೆ ನಾನು ಗ್ರಾಸ್ ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಸಿಕ್ ಇಷ್ಟು ಅಂತ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ 30,000 ಅಂತ ಅಂದ್ಕೊಳ್ಳಿ. 30,000ದಲ್ಲಿ ನಿಮಗೆ ಟೋಟಲ್ ಸ್ಯಾಲ್ರಿ, ಅದರಲ್ಲಿ ನಿಮಗೆ 25,000 ರೂಪಾಯಿ ನಿಮ್ಮದು ಬೇಸಿಕ್ ಇರಬಹುದು, 25 ಲಕ್ಷ ಸಮಥಿಂಗ್ ಲೈಕ್. ಕೆಲವು ಟೈಮಿಗೆ ಬೋನಸ್ ಅಂದರೆ ನಿಮಗೆ 5% ಬೋನಸ್ ಸಿಗ್ಬೋದು. ಸೊ 5% ಬೋನಸ್ ಅಲ್ಲಿ ಇಟ್ಟಿರ್ತಾರೆ, ಪ್ಲಸ್ ನಿಮಗೆ ಬೆನಿಫಿಟ್ಸ್. ಕೆಲವು ಟೈಮ್ ಬೆನಿಫಿಟ್ಸ್ನು ಕೂಡ ಅವ್ರು ನಿಮ್ಗೆ ಟೋಟಲ್ ಸ್ಯಾಲ್ರಿಲಿ ಆ್ಯಡ್ ಮಾಡ್ತಾರೆ. ಕೆಲವೊಂದು ಬೆನಿಫಿಟ್ಸ್ಗಳು ನಿಮಗೆ ಈ ಥರ ಇರುತ್ತೆ. ಕೆಲವೊಂದು ಚೈಲ್ಡ್ ಕೇರ್ ವೋಚರ್ಸ್ ಸಿಗಬಹುದು, ಪೆನ್ಷನ್ ಕಾಂಟ್ರಿಬ್ಯೂಷನ್. ಕೆಲವೊಂದು ಪೆನ್ಷನಲ್ಲಿ ಏನಾಗುತ್ತೆ ಅಂದರೆ ಕಂಪನಿಯವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಏನು ಮ್ಯಾಂಡೇಟ್ರಿ ಇರಲ್ಲ. ಫಾರ್ ಎಕ್ಸಾಂಪಲ್ ಕಂಪನಿಯವರಿಗೆ ಪ್ರತಿ ತಿಂಗಳು ನಿಮಗೆ 1,000 ಪೌಂಡ್ಸ್ ಕೊಡ್ತಾರೆ ಅಂದರೆ 1 ಲಕ್ಷ ನಿಮ್ಮ ಪೆನ್ಷನ್ಗೆ ಕೊಡ್ತಾ ಇದ್ದಾರೆ, ಅದು ಕಂಪನಿ ಕಾಂಟ್ರಿಬ್ಯೂಟೆಡ್. ನೀವು ಅದ್ರ ಮೇಲೆ ಏನಾರು ಟಾಪಪ್ ಮಾಡಿ ಇನ್ನೂ ಜಾಸ್ತಿ ಆಗ್ತೀನಿ ಪೆನ್ಷನ್ ಅಂದರೆ ನೀವು ಒಂದು 500 ಪೌಂಡ್ಸ್ ಹಾಕ್ಬೋದು. ಸೊ 1,000 ಬಂದು ಕಂಪನಿಯಿಂದ, 500 ಪೌಂಡ್ ಬಂದು
ನಿಮ್ಮಿಂದ. ಸೊ 1,500 ಪೌಂಡ್ ನೀವು ಎವ್ರಿ ಮಂತ್ ನೀವು ಪೆನ್ಷನ್ ಸ್ಕೀಮ್ ಒಳಗಡೆ ಹಾಕ್ತಾ ಇದ್ದೀರಾ. ಸೊ ಆಫ್ಕೋರ್ಸ್ ನಿಮಗೆ ಬೆನಿಫಿಟ್ ಏನಂದರೆ ಪೆನ್ಷನ್ ಇಸ್ ನಾಟ್ ಟ್ಯಾಕ್ಸಬಲ್. ಸೊ ದಟ್ಸ್ ದ ರೀಸನ್ ಸಮ್ ಪೀಪಲ್ ಪುಟ್ ಮೋರ್ ಮನಿ ಇಂಟು ಪೆನ್ಷನ್. ಸೊ ಪೆನ್ಷನ್ನು, ಚೈಲ್ಡ್ ಕೇರ್ ವೋಚರ್ಸು, ವೆಲ್ ಬೀಯಿಂಗ್ ಅಂತ ಕೊಡ್ತಾರೆ. ಅಂದರೆ ನೀವು ಸ್ಪೋರ್ಟ್ಸ್, ನೀವೇನಾದ್ರು ಸ್ಪೋರ್ಟ್ಸ್ ಮಾಡಬೇಕು, ಸೈಕ್ಲಿಂಗ್ ಮಾಡ್ತೀರಿ ಅಂದರೆ ಸೈಕ್ಲಿಂಗು, ಜಿಮ್ ಮಾಡ್ತೀರಿ ಅಂದರೆ ಜಿಮ್ ವಾಚಸ್, ಅಥವಾ ಜಿಮ್ಗೆ ಒಂದು 15-20% ಡಿಸ್ಕೌಂಟ್ ಆ ಥರ. ಸೊ ಈ ಥರ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಟ್ರೈನ್ ಟಿಕೆಟ್ಸು, ಫಾರ್ ಎಕ್ಸಾಂಪಲ್ ನಿಮಗೆ UK ನೀವು ಟ್ರೈನ್ ವರ್ಷಕ್ಕೆ ತೊಗೋತೀರಾ ಅಂದರೆ ಲಂಡನ್ನಲ್ಲಿ ಎಸ್ಪೆಷಲಿ ನಿಮಗೆ ಝೋನ್ 1, 2, 3, 4, 5 ನೀವೆಲ್ಲ ಕವರ್ ಮಾಡ್ತೀರಿ. ನೀವು ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 10,000, 10 ಲಕ್ಷದಿಂದ 12 ಲಕ್ಷ ಬೀಳುತ್ತೆ ನಿಮಗೆ ವರ್ಷಕ್ಕೆ. ಸೊ ಕಂಪನಿಯವ್ರು ಏನು ಮಾಡ್ತಾರೆ, ಅದನ್ನು ನಿಮಗೆ ಕಂಪನಿಯವ್ರು ಕೊಡ್ತಾರೆ. ಯು ಕ್ಯಾನ್ ಗಿವ್ ದಟ್ ಎವ್ರಿ ಮಂತ್. ಅಂದರೆ ಅವ್ರು ನಿಮಗೆ ಈ ದುಡ್ಡು ಹೋಲ್ಸಲು ಈ ಫುಲ್ ಅಮೌಂಟ್ ನಿಮ್ಗೆ ಕೊಟ್ಟಿರ್ತಾರೆ. ಸೊ ದಟ್ ನೀವು ಟಿಕೆಟ್ನ ಬೈ ಮಾಡ್ಬೋದು. ಬಟ್ ಅದನ್ನು ನೀವು ಎವ್ರಿ ಮಂತ್ ನಿಮ್ಮ ಸ್ಯಾಲ್ರಿಲಿ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ವಿಚ್ ಇಸ್ ನೀವೇನು ಇಂಟ್ರೆಸ್ಟ್ ಏನು ಪೇ ಮಾಡ್ತಾಯಿಲ್ಲ, ಬಟ್ ನೀವು ಅದನ್ನು ವಾಪಸ್ ಕೊಡ್ತಾ ಇದ್ದೀರಾ ನಿಮ್ಮ ಸ್ಯಾಲ್ರಿಲಿ ಸ್ಯಾಕ್ರಿಫೈಸ್ ಮಾಡಿ. ಸೊ ಈ ಥರ ಕೆಲವೊಂದು ಬೆನಿಫಿಟ್ಸ್ಗಳು ನಿಮಗೆ ಕೆಲವೊಂದು ಕಂಪ್ನೀಲಿ ಕೊಡ್ತಾರೆ, ಕೆಲವೊಂದು ಕಂಪ್ನೀಲಿ ಕೊಡಲ್ಲ. ಸೊ ಹಾಗಾಗಿ ನಿಮಗೆ ಕಮಿಂಗ್ ಬ್ಯಾಕ್ ಟು ನಂದು 5 years ರೇಂಜ್ ನಾನು ನಿಮಗೆ ಸ್ಯಾಲ್ರಿ ಹೇಳಿದೆ, ಅರೌಂಡ್ ಬಿಟ್ವೀನ್ 40,000 to 60,000 ಅಂತ. ಸೊ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ 5 years to 10 years, 5 years 15 years ಆ ಥರ ತೊಗೊಂಡಾಗ ನಿಮಗೆ ಇದು 50 to 75K, 50 ಲಕ್ಷದಿಂದ 75 ಲಕ್ಷ ಆಗ್ಬೋದು. ಬಟ್ ಅಗೇನ್ ನಿಮಗೆ ಅದು ಯಾವ ಜಾಬಲ್ಲಿ ನೀವು ಕೆಲಸ ತೊಗೋತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಾನ್ಷಿಯಲ್ ಜಾಬ್ಸ್ ಯೂಶ್ವಲಿ ನಿಮಗೆ ಜಾಸ್ತಿ ಕೊಡ್ತಾರೆ, ಅದರಲ್ಲಿ ನಿಮಗೆ ಬೋನಸಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಥವಾ ನಿಮಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದಾಗ ನೀವು ಪೊಸಿಷನ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಥರ ಪೊಸಿಷನಲ್ಲಿ ಜಾಯ್ನ್ ಆಗ್ತಿದ್ದೀರಾ, ನೀವು ಡೈರೆಕ್ಟರ್ ಲೆವೆಲಲ್ಲಿ ಜಾಯ್ನ್ ಆಗ್ತಾಯಿದ್ದೀರಾ, VP ಲೆವೆಲ್ ಜಾಯ್ನ್ ಆಗ್ತಾಯಿದ್ದೀರಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲಲ್ಲಿ ಜಾಯ್ನ್ ಆಗ್ತಾಯಿದ್ದೀರಾ. ಸೊ ನೀವು ಕೆಲವೊಂದು ರೋಲ್ಸು ಸೀನಿಯರಿಟಿ ಇದ್ದಷ್ಟು ನಿಮಗೆ ಪೇಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಡೈರೆಕ್ಟರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದಾಗ ನಿಮಗೆ ಹೆಚ್ಚು ಕಮ್ಮಿ ನಿಮಗೆ 1 ಕೋಟಿ ಮೇಲಿರುತ್ತೆ, 2 ಕೋಟಿ ಮೇಲಿರುತ್ತೆ, 3 ಕೋಟಿ ತನಕನೂ ಹೋಗುತ್ತೆ ಕೆಲವೊಂದು ಡೈರೆಕ್ಟರ್ಸ್ಗಳು, ಸೀನಿಯರ್ ಡೈರೆಕ್ಟರ್ಸ್ಗಳು ಜಾಬ್ ತೊಗೊಂಡಾಗ. ಸೊ ಇದು ಬಂದು ನಿಮಗೆ ಪರ್ಮನೆಂಟ್ ರೋಲ್ಸ್ದು ನಿಮಗೊಂದು ಸ್ಯಾಲ್ರಿ ರೇಂಜ್ ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಈಗ ನೆಕ್ಸ್ಟು ನಾವು ಕಾಂಟ್ರಾಕ್ಟಿಂಗ್ ರೋಲ್ಸ್ ಅಂತ ಹೋಗೋಣ. ಕಾಂಟ್ರಾಕ್ಟಿಂಗ್ ರೋಲ್ಸ್ ಅಂತ ನಾನು ಹೇಳ್ದಂಗೆ ಅದು ನಿಮಗೆ ಡೈಲಿ ಪೇಯ್ಡ್, ಡೈಲಿ ಇಷ್ಟಂತ ಒಂದು 8 ಅವರ್ಸ್ಗೆ ಅಥವಾ 10 ಅವರ್ಸ್ಗೆ ಇಷ್ಟು ಅಂತ ನಿಮಗೆ ದುಡ್ಡು ಅವರು ಡಿಸೈಡ್ ಮಾಡಿ ನಿಮಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟಿಂಗ್ ಮಾಡಬೇಕು ಅಂದರೆ ನೀವು ಕಾಂಟ್ರಾಕ್ಟರ್ ಅಂದರೆ ನಿಮಗೆ 6 months ಕಾಂಟ್ರಾಕ್ಟ್ ಸಿಗ್ಬೋದು, ನಿಮಗೆ 12 months ಸಿಗ್ಬೋದು, 3 months ಸಿಗ್ಬೋದು. ಸೊ ಅದೇ ನಿಮಗೆ ರಿಸ್ಕಿ ಇರೋದು. ಸೊ ಏನು ನಿಮಗೆ ರಿಸ್ಕ್ ಕಾಂಟ್ರಾಕ್ಟರ್ಗೂ ಪರ್ಮನೆಂಟ್ಗೆ ಅಂದರೆ ಕಾಂಟ್ರಾಕ್ಟಲ್ಲಿ ನಿಮಗೆ ಲಾಂಗ್ ಟರ್ಮ್ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಸಿಕ್ಕಿದೆ. ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಕೆಲವರಿಗೆ ನಾನೇ ಕೂಡ ಸುಮಾರು ಒಂದು 7 ರಿಂದ 8 ವರ್ಷ ನಾನು ಕಾಂಟ್ರಾಕ್ಟಿಂಗ್ ಮಾಡ್ತಾಯಿದ್ದೆ. ನನಗೆ ಸುಮಾರು ಜನ ಫ್ರೆಂಡ್ಸ್ಗಳಿದ್ದಾರೆ, ಅವರು ಕೂಡ ಒಂದೇ ಕಂಪ್ನಿಯಲ್ಲಿ ಸುಮಾರು ದಿನದಿಂದ ಕಾಂಟ್ರಾಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಏನು ರಿಸ್ಕ್ ಇರುತ್ತೆ ಅಂದರೆ ನಿಮಗೆ ಅದು ಒಂಥರ ನಿಮಗೆ ಸ್ಟೆಬಿಲಿಟಿ ರಿಸ್ಕ್ ಇರಲ್ಲ, ನಾನು ಇದೇ ಜಾಬಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಬಟ್ ಕಾಂಟ್ರಾಕ್ಟಿಂಗ್ ಇಸ್ ತುಂಬ ಪಾಪ್ಯುಲರ್ ಇನ್ UK. ಸೊ ಐಮ್ ಶೋರ್ ಇಂಡಿಯಾದಲ್ಲೂ ಕೂಡ ಈಗ ಅದು ಪ್ರಸಿದ್ಧ ಆಗ್ತಾ ಇದೆ ಅಥವಾ ತುಂಬ ಫೇಮಸ್ ಆಗ್ತಾ ಇದೆ. US ಅಲ್ಲಂತೂ ಡೆಫಿನೆಟ್ಲಿ ಇದೆ, UK ಅಲ್ಲಂತೂ ತುಂಬ ಫೇಮಸ್ ಇದೆ. ಸುಮಾರು ಜನ ಕಾಂಟ್ರಾಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಕಾಂಟ್ರಾಕ್ಟಿಂಗ್ ಬಂದಾಗ ನಿಮಗೆ ಡಿಪೆಂಡ್ಸ್ ಅಪಾನ್ ಯುವರ್ ಎಕ್ಸ್ಪೀರಿಯನ್ಸ್. ಕೆಲವು ಕಾಂಟ್ರಾಕ್ಟಿಂಗ್ಗಳು ನಿಮ್ಗೆ ಬರೀ 200 pounds ಸ್ಟಾರ್ಟ್ ಆಗಿ ಇಟ್ ಕ್ಯಾನ್ ಗೋ ಅಪ್ ಟು 1000 pounds. ಅಂದರೆ ನಿಮಗೆ 20,000 ದಿನಕ್ಕೆ ಕೊಟ್ಟರೆ 1 ಲಕ್ಷ ನಿಮಗೆ ದಿನಕ್ಕೆ ಕೊಡೋವಂಥ ಜಾಬ್ಸ್ಗಳು ಇದ್ದಾವೆ ಕಾಂಟ್ರಾಕ್ಟಿಂಗು. ಸೊ ಆ ಕಾಂಟ್ರಾಕ್ಟಿಂಗಲ್ಲಿ ಅದ್ರ ಟ್ಯಾಕ್ಸ್ ಬ್ಯಾಂಡೇ ಬೇರೆ ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವುದೋ ಒಂದು ಕಂಪನಿ ಬೆನಿಫಿಟ್ಸ್ಗಳು ಏನು ಸಿಗಲ್ಲ, ಯಾಕಂದರೆ ನೀವೇ ಒಂದು ಕಂಪನಿ, ಸ್ಮಾಲ್ ಕಂಪನಿ ಮಾಡ್ಕೊಂಡಿರ್ತಾರೆ, ಇಂಡಿವಿಜುವಲ್ ಕಂಪನಿ. ಸೊ ಅದರಲ್ಲೂ ಕೂಡ ನೀವು ಬೆನಿಫಿಟ್ಸ್ ತೊಗೋಬೋದು, ಲೈಕ್ ಏನು ಪೆನ್ಷನ್ಗೆ ಹಾಕಿ ತೊಗೋಬೋದು. ಆ ಥರ ಎಲ್ಲ ಕೆಲವೊಂದು ಇದೆ. ಅದಕ್ಕೊಂದು ಸಪ್ರೇಟ್ ಟಾಪಿಕ್ ಮಾಡಬೇಕಾಗ್ತದೆ. ಈ ಟಾಪಿಕಲ್ಲಿ ನಾನೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಮಂತ್ ಬಂದು ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್. ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಅಂದರೆ ಕೆಲವರು ನಿಮಗೆ 12 months ಬರೀ ಒಂದು ಇಂಟರಿಮ್ ಕಾಂಟ್ರಾಕ್ಟ್ ಮಾಡಿಕೊಟ್ಟಿರ್ತಾರೆ. ಯಾಕಂದರೆ ಅದು ಕಾಂಟ್ರಾಕ್ಟ್ ಅಂದರೆ ಡೈಲಿ ಬೇಸಿಸ್ ಇರಲ್ಲ. 12 monthsಗೆ ನಾನು 40,000 ಕೊಡ್ತೀನಿ, 12 monthsಗೆ ನಾನು 60,000 ಕೊಡ್ತೀನಿ ಅಂತ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಈ ಥರದ್ದು ಯೂಶ್ವಲಿ ಈಗ ಯಾರೋ ಒಬ್ಬರು ಮೆಟರ್ನಿಟಿ ಲೀವ್ಗೆ ಹೋಗಿದ್ದಾರೆ, ಅವ್ರದ್ದು ಜಾಬ್ನ ಫಿಲ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಗೊತ್ತು ಮೆಟರ್ನಿಟಿಗೆ ಹೋಗಿರೋರು ವಾಪಸ್ ಬರ್ತಾರೆ ಅಂತ. ಅದಕ್ಕೋಸ್ಕರ 12 months 18 monthsಗೆ ತೊಗೊಂಡಿರ್ತಾರೆ. ಅಥವಾ ಕೆಲವರೊಂದು ಲಾಂಗ್ ಟರ್ಮ್ ಸಿಕ್ ಲೀವಲ್ಲಿ ಹೋಗಿದ್ದಾರೆ, 6 months ಹೋಗಿರ್ಬೋದು, 8 months ಹೋಗಿರ್ಬೋದು. ಸೊ ಅಂಥದ್ದೆಲ್ಲ ನಿಮಗೆ ಒಂದು ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಮಾಡಿಕೊಂಡು ಅದನ್ನು ಮಾಡ್ತಾರೆ. ಸೊ ಹೋಪ್ ನಿಮಗೆ ಇದು ಒಂದು ಐಡಿಯಾ ಸಿಕ್ಕಿದೆ. ನಿಮಗೆ ಪರ್ಮನೆಂಟಲ್ಲಿ ನಿಮಗೆ ಯಾವ ಥರ ಸ್ಯಾಲ್ರಿ
ಕಾಂಪೋನೆಂಟ್ಸ್ ಇರುತ್ತೆ, ಯಾವ ಥರ ಸ್ಯಾಲ್ರಿ ರೇಂಜ್ ಇರುತ್ತೆ, ಕಾಂಟ್ರಾಕ್ಟಿಂಗಲ್ಲಿ ನಿಮಗೆ ಯಾವ ಥರ ಒಂದು ಕಾಂಟ್ರಾಕ್ಟಿಂಗ್ ರೇಟಿಂಗ್ಸ್ ಕೊಡ್ತಾರೆ, ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಬಂದಾಗ ಯಾವ ಥರ ಕೊಡ್ತಾರೆ ಅಂತ ನಿಮಗೊಂದು ಐ ಹೋಪ್ ನಿಮಗೊಂದು ಈಗ ಒಂದು ಬ್ಯಾಕ್ಗ್ರೌಂಡ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಮರೈಸ್ ಮಾಡಬೇಕು ಅಂದರೆ ಪ್ರೊಫೈಲ್ ರೈಟಿಂಗು, ಜಾಬ್ ಸರ್ಚಿಂಗು, ಸ್ಯಾಲ್ರಿ ರೇಂಜು. ಸೊ ಪ್ರೊಫೈಲ್ ರೈಟಿಂಗಲ್ಲಿ ಏನು ಇಂಪಾರ್ಟೆಂಟು, ಏನು ಟಿಪ್ಸು, ಯಾವ ಥರ ಅದನ್ನು ನೀವು ಬರೀಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ಜಾಬ್ ಸರ್ಚ್ ಮಾಡಬೇಕು ಅಂತ ಅಂದಾಗ ನೀವು ಪ್ರೊಫೈಲ್ ರೈಟಿಂಗಲ್ಲಿ ನೀವೇನೇನು ಒಂದು ಇಂಪಾರ್ಟೆಂಟು ಟಿಪ್ಸ್ಗಳನ್ನ ನೀವು ಬರೆದಿರ್ತೀರ, ಹೇಗೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಜಾಬ್ ಸರ್ಚ್ ಮಾಡ್ಬೇಕಾದ್ರೆ, ಯಾವ ರೀತಿ ನೀವು ಜಾಬ್ ಸರ್ಚ್ ಮಾಡ್ಬೋದು ಅಂತ ಹೇಳಿದೆ. ನೆಕ್ಸ್ಟ್ ಬಂದು ಆಫ್ಕೋರ್ಸ್ ಸ್ಯಾಲ್ರಿ ಬಗ್ಗೆನೂ ಮಾತಾಡಿದ್ದೀನಿ. ಸೊ ನಿಮ್ಗೇನಾರ ಒಂದು ಕ್ವಶನ್ಸ್ ಇತ್ತು ಅಂದರೆ, ಅಥವಾ ನಿಮ್ಗೆ ಏನಾರ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದಾಗ ನಂಗೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಇದರಿಂದ ನಿಮಗೆ ಮಾಹಿತಿ ಸಿಕ್ಕಿದೆ. ಯು ಕೆಲಿ ಯಾವ ಥರ ಒಂದು ಜಾಬ್ ಮಾರ್ಕೆಟ್ ಇದೆ, ಏನು ಸ್ಯಾಲ್ರಿ ರೇಂಜ್ ಸಿಗುತ್ತೆ. ಪ್ರೊಫೈಲ್ ರೈಟಿಂಗ್ ನೀವು ಎಲ್ಲೋದ್ರೂ ಕೂಡ ನಾನು ಕೊಟ್ಟಿರೋ ಒಂದು ಟಿಪ್ಸ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇಂಡಿಯಾದಲ್ಲೇ ಇರ್ಬೋದು, US ಅಲ್ಲೇ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, UK ಇರ್ಬೋದು. ಆ ಪ್ರೊಫೈಲ್ ರೈಟಿಂಗ್ ಟಿಪ್ಸ್ ಇಟ್ಸ್ ಯೂನಿವರ್ಸಲಿ ನಿಮಗೆ ಅದು ಒಂಥರ ಟಿಪ್ಸ್ ಇದ್ದಂಗೆ. ಸೊ ಇದನ್ನು UK ಗೆ ಅನ್ವಯ ಅಂತ ಅನ್ಕೋಬೇಡಿ. ಸೊ ಎಲ್ಲ ಕಡೆನೂ ಅದು ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ತಾಯಿಲ್ಲ. ಸೊ ಆಫ್ಕೋರ್ಸ್ ನಿಮಗೆ UK ಜಾಬಿಗೆ ಸರ್ಚ್ ಮಾಡೋದು ಪ್ಲಸ್ ಸ್ಯಾಲ್ರಿ ರೇಂಜ್ ಆ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.